ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್. ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ಒಬ್ಬರ ಅಪರೂಪದ ವ್ಯಕ್ತಿ, ಸಾಹಿತ್ಯದಲ್ಲಿ ಒಂದು ಹೆಸರು ಮಾಡಿದ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಸಾಹಿತ್ಯ ಮಾತ್ರ ಅಲ್ಲ, ಟೀಚರ್ ಎಲ್ಲ ಇರ್ಬೋದು, ಆದರೆ ಮಕ್ಕಳಿಗೆ ಪ್ರೀತಿ ಮಾಡುವ ಟೀಚರ್ ಅಂದರೆ ಅವರೇ ಜೆಸ್ಸಿ PV. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸುಸ್ವಾಗತ ಮೇಡಮ್. ಮೇಡಮ್, ಈಗ ಮೊದಲನೇ ಪ್ರಶ್ನೆ ಅಂತ ಹೇಳ್ಬೋದು, ನಿಮ್ಮ ಬಾಲ್ಯದ ನೆನಪುಗಳು. ನೀವು ಈಗ ಚಿಕ್ಕಂದಿರುವಾಗ ಹೇಗಿದ್ರಿ, ಯಾವ ರೀತಿ ಇದ್ರಿ, ಆ ಒಂದು ನೆನಪುಗಳು ನಾವು ಪುನರಾವರ್ತನೆ ಮಾಡುವ ಮೇಡಮ್. ನನಗೆ ಬಾಲ್ಯದ ನೆನಪುಗಳ ಬಗ್ಗೆ ಹೇಳುದಂತ ಹೇಳಿದ್ರೆ ನಿಜವಾಗಿ ತುಂಬ ಖುಷಿ. ಓಕೆ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಇರುವಂತಹ ರೀತಿಯ ಬಾಲ್ಯ ಅಲ್ಲ ನಮ್ಮದು. ಓಕೆ. ಅಂದ್ರೆ ನಮ್ಮ ಮನೆ ಇದ್ದದು, ನಮ್ಮ ಮನೆ ದಾಟಿ ನಮ್ಮ ಚಿಕ್ಕಪ್ಪನ ಮನೆ ದಾಟಿದ್ರೆ ಅದರ ಆಚಿರುವುದು ದೊಡ್ಡ ಕಾಡು. ಓಕೆ. ಅದು ಎಂತ ಸುವರ್ಮಲೆ ರಕ್ಷಿತಾರಣ್ಯ ಅಂತೇಳಿ ಹಂದಿಗಳ ರಕ್ಷಿತಾರಣ್ಯ ಏನೋ ಆಗಿಕೊಂಡಿತ್ತು. ಅಲ್ಲಿ ಏನಂತ ಹೇಳಿದ್ರೆ ಇದು ಕಾಡಿನಲ್ಲಿ ಬೇರೆ ಬೇರೆ ತರದ ಹಣ್ಣು ಹಂಪಲುಗಳು ಇರ್ತಾವಲ್ಲ, ಅಂಥದ್ದೆಲ್ಲ ಜಾಸ್ತಿ ಇರ್ತಿತ್ತು. ಹಾಗೆ ನಾನೊಂದು ಹಳ್ಳಿಯ ಕುಗ್ರಾಮದಲ್ಲಿ ಹುಟ್ಟಿದ್ದು. ನನ್ನ ಅಪ್ಪನಿಗೆ ಕೇವಲ 5ನೇ ಕ್ಲಾಸ್ ಎಜುಕೇಶನ್, ಅಮ್ಮನಿಗೂ ಅಷ್ಟೇ. ಅಪ್ಪ ಬಂದದ್ದು ಕೇರಳದಿಂದ ಬಂದು ಅವರು ಈಗ ತೀರಿ ಹೋದ್ರು ಕೊರೋನಾ ವರ್ಷದಲ್ಲಿ. ಅವರು ಬಂದೊಂದು 60 ವರ್ಷ ಎಲ್ಲ ದಾಟಿದೆ, ಅಷ್ಟು ಸಮಯ ಮೊದಲೇ ಬಂದಿದ್ದಾರೆ. ಅಮ್ಮ ಮಾತ್ರ ಇಲ್ಲೇ ಹುಟ್ಟಿ ಬೆಳೆದವರು. ಹಾಗೆ ನಮಗೆ ನನ್ನ ಮಾತೃಭಾಷೆ ಮಲಯಾಳ. ನಮ್ಮ ತಾಯಿ ಮನೆಯಲ್ಲಿ ಅಂದ್ರೆ ಅಲ್ಲಿ ಮನೆಯಲ್ಲಿ ಮಾತನಾಡೋದು ನಾವು ಮಲಯಾಳ. ಈಗ ಮದುವೆ ಆಗಿರುವುದು ಕೊಂಕಣಿ ಕ್ರಿಶ್ಚಿಯನ್ ಅವರು. ಹಾಗೆ ಶಾಲೆಯಲ್ಲಿ ಕಲಿಸುವುದು ಇಂಗ್ಲಿಷ್, ಮತ್ತೆ ರಚನೆ ಇದು ಸಾಹಿತ್ಯ ರಚನೆ ಮಾಡೋದು ಕನ್ನಡ. ಹಾಗೆ ನಾನು ಒಂಥರ ಚೌಚೌಬಾತ್ ಎಲ್ಲದರಲ್ಲಿ ಮಿಕ್ಸ್ ಆಗಿ ಹೋಗಿದೆ ಭಾಷೆ ನನ್ನದು. ನೀವು ಬಾಲ್ಯದ ಬಗ್ಗೆ ಕೇಳಿದಿರಿ. ಬಾಲ್ಯದಲ್ಲಿ ಅಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ಲ, ತುಂಬಾ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದದ್ದು. ಸತ್ಯ ಹೇಳಿದ್ರೆ ಆ ಸಮಯದಲ್ಲಿ ನನಗೆ ಒಂಥರ ಈಗದ ಹಾಗೆ ಪ್ರಪಂಚದ ಜ್ಞಾನವೇ ಇರಲಿಲ್ಲ. ನಮಗೆ ಪ್ರಪಂಚ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಇದು ಎಂತ ತೋಟಗಳು, ಕಾಡು, ತೋಡು, ಇಂಥದ್ದೆಲ್ಲ. ನಮ್ಮ ಮನೆಯ ಜಮೀನಿರುವಂಥದ್ದೇ ಸ್ವಲ್ಪ ಏರು ತಗ್ಗು ಎಲ್ಲ ಇರುವಂತ ಜಾಗ, ಸಮತಟ್ಟ ಆಗಿರ್ಲಿಲ್ಲ. ಹಾಗೆ ಅಂತ ಸಮತಟ್ಟಲ್ಲದ ಆ ಜಾಗದಲ್ಲಿ ಮಧ್ಯದಲ್ಲಿ ಒಂದು ತೋಡು ಹರಿತಾ ಇತ್ತು. ಸಣ್ಣವರಿರುವಾಗ ನಾವು ಆ ತೋಡಲ್ಲಿ ಆಟ ಆಡುದು, ಮೀನು ಹಿಡಿಯುವುದು, ಇದು ಬೈರಾಸ್ ಹಿಡ್ಕೊಂಡು ಅಂಥದನ್ನೆಲ್ಲ ಮಾಡ್ತಿದ್ದೆವು, ಆಟ ಆಡ್ತಿದ್ದೆವು. ಆಮೇಲೆ ನಮ್ಮ ಇದರಲ್ಲಿ ಕೃಷಿಗೋಸ್ಕರ ಒಂದೆರಡು ಕೊಳ ಇತ್ತು, ಕೆರೆ. ಆ ಕೆರೆಯಲ್ಲಿ ನಾವು ಬಾಳೆ ದಿಂಡನ್ನು ಕತ್ತರಿಸಿ ಹಾಕಿ ಸ್ವಲ್ಪ ಎಲ್ಲ ಈಜು ಕಲಿತದ್ದು. ದೊಡ್ಡವರು ನಮ್ಮನ್ನು ಈಜು ಕಲಿಸುದು, ಈ ಬಾಳೆ ದಿಂಡನ್ನು ಹಿಡ್ಕೊಂಡು ಈಜು ಕಲಿಯುವಂತದನ್ನು ಮಾಡ್ತಿದ್ದೆವು. ಮತ್ತೆ ಎಷ್ಟು ಆಟ ಆಡ್ತಿದ್ದೆವು ನೀರಲ್ಲಿ ಅಂತ ಹೇಳಿದ್ರೆ, ಮನೆಯಿಂದ ಅಪ್ಪ ಅಮ್ಮ ನಮಗೆ ಬೈದು ಕರೀತಿದ್ರ. ಏನಂತ ಹೇಳಿದ್ರೆ, ನನ್ನ ಅಪ್ಪ ವೈಟ್ ವೇಸ್ಟ್ ಉಡುದು, ಅದಕ್ಕೆ ಅದನ್ನೆಲ್ಲ ತೊಳಿಲಿಕ್ಕುಂಟು, ನೀವು ನೀರನ್ನು ರಾಡಿ ಮಾಡಿದ್ರೆ ಹೇಗೆ ಇನ್ನು ಇದು ಮಾಡುದು ಅಂತ ಹೇಳಿ. ಅಂದ್ರೆ ನಾವು ಸ್ನಾನ ಮಾಡಿ ಬರುವಾಗ ರಿಯಲಿ ಮತ್ತೊಮ್ಮೆ ಸ್ನಾನ ಮಾಡುವ ರೀತಿಯಲ್ಲಿ ಆ ನೀರು ಆಗಿರ್ತಿತ್ತು. ಇಡೀ ಮೈಯಲ್ಲಿ ಅದರ ಕೆಸರು ಅಂಟಿದ ಹಾಗೆ ಆಗ್ತಿತ್ತು. ಹಾಗೆ ಅಂದ್ರೆ ಇಡೀ ನಾವು ಲೈಫ್ ಅನ್ನು ಫುಲ್ ಎಂಜಾಯ್ ಮಾಡಿಕೊಂಡು ಇದ್ದದ್ದು. ಮತ್ತೆ ನಮ್ಮ ಶಾಲೆಗೆ ಹೋಗುವ ದಾರಿ ಅದು ಕಾಡಿನ ಸೈಡಿಂದಲೇ ಇರುವಂತ ಒಂದು ಸಣ್ಣ ಡಾಮರ್ ಮಾರ್ಗ ಇತ್ತು. ಅಲ್ಲಿಂದ ನಾವು ಶಾಲೆಗೆ ಹೋಗ್ಬೇಕಿದ್ರೆ ಅಂದ್ರೆ ನಮ್ಮ ಪ್ರೈಮರಿ ಸ್ಕೂಲ್ ಇದ್ದದ್ದು ಫಸ್ಟಿಗೆ ಅಲ್ಲಿ ಇದ್ದದ್ದು 1ರಿಂದ 4ನೇ ಕ್ಲಾಸ್ನವರೆಗೆ ಕೊಣಾಲು ಶಾಲೆ. ನಾನು 4ನೇ ಇದ್ದಾಗ 5ನೇ ಕ್ಲಾಸ್ ಕೂಡ ಆಯಿತು. ನನಗೆ 5ನೇ ಕ್ಲಾಸ್ ತನಕ ಅಲ್ಲಿ ಕಲಿತದ್ದು. ಆದ್ರೆ ನಾವು ಯಾವತ್ತೂ ಶಾಲೆಗೆ ಹೋಗುವಾಗ ಮಾರ್ಗದಲ್ಲಿ ನಡೆದು ಹೋಗ್ತಿರ್ಲಿಲ್ಲ. ನಮ್ಮ ಮನೆಯಿಂದ ಹೊರಗೆ ಬಂದ ತಕ್ಷಣವೇ ಸ್ವಲ್ಪ ಕಾಡಿನ ಒಳಗೆ ನುಗ್ಗಲಿಕ್ಕೆ ಒಂದು ದಾರಿ ಇತ್ತು. ನಾನೊಬ್ಳೆ ಅಲ್ಲ, ನನ್ನ ಅಣ್ಣಂದಿರು, ನನ್ನ ಚಿಕ್ಕಪ್ಪನ ಮಕ್ಕಳು, ನನ್ನ ಅಣ್ಣ ಅಕ್ಕಂದಿರು, ಚಿಕ್ಕಪ್ಪನ ಮಕ್ಕಳು, ನೆರೆಹೊರೆಯ ಮಕ್ಕಳು, ನಮ್ಮದೊಂದು ದೊಡ್ಡ ಸೈನ್ಯವೇ ಇರ್ತಿತ್ತು. ಮತ್ತೆ ನಮ್ಮ ನನ್ನ ಊರಿನ ಹೆಸರು ನೆಲ್ಲಿಯಾಡಿ. ಆ ಹೆಸರು ಬರ್ಲಿಕ್ಕೆ ಕಾರಣವೇ ಬಹುಶಃ ನೆಲ್ಲಿಕಾಯಿ ಮರಗಳು ಜಾಸ್ತಿ ಇರುವುದರಿಂದ ಇರಬಹುದಾ ಏನೋ. ಅಂದ್ರೆ ನಾವಲ್ಲಿ ಹತ್ತುವಾಗ ದಟ್ಟ ಕಾಡು, ಅಂದ್ರೆ ಈ ಉಳಿದ ದೊಡ್ಡ ಮರಗಳು ಇರುವುದಕ್ಕಿಂತ ನೆಲ್ಲಿಕಾಯಿಯ ಮರಗಳು ತುಂಬಾ ಇರ್ತಿತ್ತು. ಹಾಗೆ ನಾವು ಅಲ್ಲಿಂದ ಹತ್ತಿ ನೆಲ್ಲಿಕಾಯಿಯನ್ನೆಲ್ಲ ಕೊಯ್ದು, ಮತ್ತೆ ಕೇಪುಳ ಹಣ್ಣು, ಚೂರಿಕಾಯಿ, ಕಾರೆಕಾಯಿ, ಎಂತದು ಅಬ್ಲುಕ ಅಂತ ಹೇಳ್ತೀರಿ, ನಾವು ಅಪ್ಪಿ ಹಣ್ಣು ಅಂತ ಹೇಳುದು, ಕೊಟ್ಟೆ ಹಣ್ಣು, ಈ ರೀತಿ ಬೇರೆ ಬೇರೆ ತರದ ಹಣ್ಣು ಹಂಪಲುಗಳನ್ನೆಲ್ಲ ಕೊಯ್ದು ತಿಂದು ಒಂದಷ್ಟು ಶಾಲೆಗೆ ಕೊಂಡೋಗಿ ಉಳಿದ ಮಕ್ಕಳಿಗೆ ಕೊಟ್ಟು, ಕೆಲವೊಮ್ಮೆ ಟೀಚರ್ಸಿಗೂ ಕೊಟ್ಟು, ಹೀಗೆ ನಾವು ಆ ಕಾಲ ಕಳೆಯುತ್ತಿದ್ದೆವು. ಸಂಜೆ ಕೂಡ ಅಷ್ಟೇ ನಮ್ಮ ಸವಾರಿ ಅಲ್ಲಿಂದಲೇ ಬರ್ತಿತ್ತು. ಆಮೇಲೆ 5ನೇ ಕ್ಲಾಸ್ ಆದ್ಮೇಲೆ ನಮಗೆ ಸಮೀಪದ ನೆಲ್ಯಾಡಿಯ ಶಾಲೆಗೆ ಹೋಗ್ಬೇಕಿತ್ತು, 6, 7ನೇಗೆ. ಅಲ್ಲಿ ಹೋಗುವಾಗಲೂ ಅಷ್ಟೇ
ಅಲ್ಲಿ ತುಂಬ ದೂರ 5 ಕಿಲೋಮೀಟರ್ನಷ್ಟು ನಡೆದು ಹೋಗ್ಬೇಕಿತ್ತು. ಅದು ಗದ್ದೆ, ತೋಟ, ಬೆಟ್ಟ, ಗುಡ್ಡ, ಮತ್ತೊಂದು ದೊಡ್ಡ ತೋಡು, ಇದನ್ನೆಲ್ಲ ದಾಟಿಕೊಂಡು ಮುಂದೆ ಹೋಗ್ಬೇಕಿತ್ತು. ಓಕೆ ಮಳೆಗಾಲದಲ್ಲಿ ಆ ತೋಡನ್ನು ದಾಟುದು ಅಂತ ಹೇಳಿದ್ರೆ ಒಂದು ದೊಡ್ಡ ಸಾಹಸ. ಅಂದ್ರೆ ತುಂಬಾ ನೀರು ಬರ್ತದೆ, ಅಂದ್ರೆ ಒಂದು ಹೊಳೆಯಷ್ಟು ದೊಡ್ಡದು ತೋಡದು, ಸಾಮಾನ್ಯ ಸಣ್ಣದು ಅಲ್ಲ, ದೊಡ್ಡದು. ದೊಡ್ಡ ನೀರು ಬರ್ತಿತ್ತು, ದಾಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಓಕೆ ಆಗ ನಮಗೆ ಇನ್ನೊಂದು ಮಾರ್ಗ ಇತ್ತು. ಅಲ್ಲಿಂದ ಹೋದ್ರೆ ಒಂದು ನಾವು ಕರ್ಬಸಂಕ ಅಂತ ಕರೀತಿದ್ದದ್ದು, ಓಕೆ ಕಬ್ಬಿಣದ ಸೇತುವೆ ಒಂದಿತ್ತು. ಆ ಸೇತುವೆಯಿಂದ ಹೋಗ್ಬೋದು. ಆದ್ರೆ ಏನು ಅಂತ ಹೇಳಿದ್ರೆ ಆ ಸೇತುವೆಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಸುತ್ತು ಬಳಸು ದಾರಿ, ಸ್ವಲ್ಪ ದೂರ ಹೋಗ್ಬೇಕು. ನಮ್ಮ ಈ ರೆಗ್ಯುಲರ್ ದಾರಿ ಅಂತ ಹೇಳಿದ್ರೆ ಈ ತೋಡಿನ ದಾರಿ ಅಲ್ಲ, ಓಕೆ ನಮಗೆ ಆದ ಕಾರಣ ಇದೇ ಖುಷಿ. ಸಾಮಾನ್ಯ ಎಷ್ಟು ಮಳೆ ಬಂದ್ರೂ ತೋಡಿನ ದಾರಿಯಲ್ಲೇ ಹೋಗುದು. ಓಕೆ ಆಮೇಲೆ ಕೆಲವೊಮ್ಮೆ ಅದು ನಮಗೆ ಅಂದಾಜಿತ್ತು, ಎಲ್ಲಿ ಎಷ್ಟರವರೆಗೆ ನೀರು ನಿಂತಿದ್ರೆ ಇಳಿಲಿಕ್ಕೆ ಆಗ್ತದೆ, ಎಲ್ಲಿವರೆಗಿದ್ರೆ ಇಳಿಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ನೋಡಿಕೊಂಡು ನಾವು ಹೋಗ್ತಿದ್ದೆವು. ಒಂದೊಂದ್ಸಲ ನಾನು ಒಬ್ಬಳೇ ಇರುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಂದ್ರೆ ಕೆಲವೊಮ್ಮೆ ಫ್ರೆಂಡ್ಸ್ ಇಲ್ಲದೆ ಇರುವಾಗ ಅಲ್ಲಿ ಹೋಗುವಾಗ ಕೆಂಪು ಕದಡಿ ಹರಿಯುವ ನೀರು ನೋಡುವಾಗ ತಲೆ ತಿರುಗಿದ ಹಾಗೆ ಆಗಿ ಹೆದರಿಕೆ ಆಗಿ ಓಕೆ ಅಲ್ಲಿವರೆಗೆ ಹೋದವಳು ಮತ್ತೆ ಹಿಂದೆ ಒಂದು ಆಚೆ ದಾರಿಯಲ್ಲಿ ಹೋಗ್ತಿದ್ದದ್ದು. ಅಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ನಾವನ್ನು ಲೈಫನ್ನು ಫುಲ್ ಎಂಜಾಯ್ ಮಾಡಿದ್ದೇವೆ. ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು, ಎಂತದು ಕೀಟಗಳು, ಚಿಟ್ಟೆಗಳು, ಇದನ್ನೇ ನನ್ನಲ್ಲಿ ಈಗ ಕೇಳಿದರೆ ನೀವು ಎಷ್ಟೋ ಗಿಡ ಮರಗಳ ಹೆಸರು ಹೇಳಲಿಕ್ಕೆ ನಂಗೆ ಆಗ್ತದೆ. ಅದಕ್ಕೆ ಕಾರಣ ಒಂದು ನಾವೀಗ ನಡೆದು ಹೋದದ್ದು ಮಾತ್ರ ಅಲ್ಲ, ನನ್ನ ಅಜ್ಜಿ ಅಪ್ಪ ಇವರದ್ದೆಲ್ಲ ಕೃಷಿ ಪ್ರೀತಿ, ಮತ್ತೆ ಅವರಿಗೆ ಸ್ವಲ್ಪ ಹಳ್ಳಿ ಮದ್ದಿನ ಪರಿಚಯ ಕೂಡ ಇತ್ತು. ನನ್ನ ಅಮ್ಮನೂ ಅಷ್ಟೇ, ಅಜ್ಜಿಯೂ ಅಷ್ಟೇ. ಅಜ್ಜಿ ಕಣ್ಣು ನೋವಿಗೆ ಮದ್ದು ಕೊಡ್ತಿದ್ರು. ನಮ್ಮ ಮನೆಯಲ್ಲಿ ಒಂಥರ ಎಂತ ಹಸಿ ಮದ್ದಿತ್ತು ಅದು. ನನ್ನ ಅಮ್ಮ ಎಲ್ಲ ಇದು ಜಾಂಡೀಸಿಗೆ ಮದ್ದು ಕೊಡ್ತಿದ್ರು. ಹಾಗೆ ಎಲ್ಲ ಅಂತ ಗಿಡಮೂಲಿಕೆಗಳ ಪರಿಚಯ. ಅದಲ್ಲದೆ ಸ್ವಾಭಾವಿಕವಾಗಿ ಕೃಷಿಕರಾದ ಕಾರಣ ಉಳಿದೆಲ್ಲ ಗಿಡ ಮರಗಳ ಪರಿಚಯ ಅದು ನನಗಿತ್ತು. ಅದು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ, ನಾನು ಈ ಒಂಥರ ಯಾವ ಗಿಡ ಮರಗಳನ್ನು ಕಂಡ್ರು ಇಣುಕುದು ನೋಡಿ ಈ ಪೇಟೆಯಲ್ಲಿ ಹುಟ್ಟಿ ಬೆಳೆದ ನನ್ನ ಮಕ್ಕಳು ಕೂಡ ಏನ್ ಮಾಡ್ತಾರೆ, ಆ ತರದ ಒಂದು ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಮತ್ತೆ ಎಲ್ಲಿಯಾದ್ರೂ ಹೀಗೆ ಹೋಗುವಾಗ ಅವರಿಗೂ ಅಷ್ಟೇ ಹಸಿರನ್ನು ಕಂಡ್ರೆ ಬಹಳ ಖುಷಿಯಾಗುತ್ತೆ. ಹಾಗೆ ಸೊಗಸಾಗಿದ್ದ ನಿಮ್ಮ ಬಾಲ್ಯದ ಜೀವನ, ನೀವೊಬ್ರು ಟೀಚರ್ ಆಗ್ಬೇಕಂತೇಳಿ ಯಾವಾಗ ನೀವು ಕನಸು ಕಂಡಿದ್ದೀರಿ? ಸತ್ಯ ಹೇಳಿದ್ರೆ ನಾನು ಕನಸೇ ಕಾಣಲಿಲ್ಲ. ಅದೆಲ್ಲರಿಗೂ ವಿಚಿತ್ರ ಅಂತ ಅನಿಸ್ಬೋದು. ನಾನು ಕಲೀಲಿಕ್ಕೆ ತುಂಬಾ ಹುಷಾರಿದ್ದೆ. ನಾನು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ನಾವು 5 ಮಕ್ಕಳು, ನಾವೆಲ್ಲರೂ ತುಂಬಾ ಹುಷಾರಾಗಿದ್ದೇವೆ. ಅಂದ್ರೆ ಹೆಚ್ಚು ಎದ್ದು ಬಿದ್ದು ಓದುವ ಸ್ವಭಾವ ನಮ್ಮದಲ್ಲ. ನಾವು ಎಕ್ಸಾಮ್ ದಿವಸ ಮಾತ್ರ ಓದುವಂಥದ್ದು, ಎಕ್ಸಾಮಿನ ಹಿಂದಿನ ದಿವಸ. ಆದ್ರೂ ಕೂಡ ನಾವು ಒಳ್ಳೆ ಹುಷಾರಿದ್ದೆವು. ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆ ಓದಿ ಅಂತ ಹೇಳ್ತಿರ್ಲಿಲ್ಲ. ನನಗೆ ಕೆಲವೊಮ್ಮೆ ಸಿಟ್ಟು ಬರ್ತಿತ್ತು, ಯಾಕೆ ಇವರು ಓದಿ ಅಂತ ಹೇಳುದಿಲ್ಲ, ಓದಿ ಅಂತ ಹೇಳ್ಬೇಕು ಅಂತ. ಆದ್ರೆ ಅವರು ಹೇಳ್ತಿರ್ಲಿಲ್ಲ, ಆದ್ರೂ ನಾವು ಕಲಿತಿದ್ದೆವು, ಹುಷಾರಾಗಿ ಕಲಿತಿದ್ದೆವು. ನನಗೆ ಹಿಂದಿನಿಂದಲೂ ಒಂದು ದೊಡ್ಡ ಮಹತ್ವಾಕಾಂಕ್ಷೆ, ಜಾಸ್ತಿ ಕಲಿಬೇಕು ಅಂತ ಹೇಳಿ. ಹಾಗೆ ನಾನೆಂತ ಎನಿಸಿದೆ, ನಾನು ಇದು 10th ಆದ್ಮೇಲೆ ಸೈನ್ಸ್ ತಗೊಳ್ಬೇಕು ಅಂತ ಆಸೆ ಇತ್ತು. ನನಗೊಂದು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ನನ್ನ ಅಷ್ಟರಲ್ಲಿ ನನ್ನ ಅಕ್ಕ ಏನ್ ಮಾಡಿದ್ರು, ಅವರು ಸೈನ್ಸ್ ತಗೊಂಡಿದ್ರು. ಅವರದ್ದು ಯಾವುದೋ 1-2 ಸಬ್ಜೆಕ್ಟ್ ಫೇಲ್ ಆಯ್ತು. ಹಾಗೆ ಮತ್ತೆ ರಿಪೀಟ್ ಕಟ್ಟಬೇಕು, 1 ವರ್ಷ ವೇಸ್ಟ್ ಆಯ್ತಲ್ಲ. ಅದಕ್ಕೆ ನನ್ನ ಅಪ್ಪ ಹೇಳಿದ್ರು, ಹಳ್ಳಿಯಿಂದ ಹೋಗುವ ಮಕ್ಕಳಿಗೆ ಅದು ಇಂಗ್ಲಿಷಿನದ್ದು ಕೂಡ ಟಚ್ ಏನಿರುವುದಿಲ್ಲ, ಸೈನ್ಸ್ ತಗೊಂಡ್ರೆ ಕಷ್ಟ ಆಗ್ತದೆ, ಒಂದು ವೇಳೆ ಫೇಲ್ ಆದ್ರೆ ಮತ್ತೆ ವರ್ಷ ವೇಸ್ಟ್ ಆಗ್ತದೆ, ಇಲ್ಲೇ ಇರುವ ನೆಲ್ಲಿಯಡಿ ಇಲ್ಲೇ ಇರುವ ಅಂತ. ನಾನು ಸೈಂಟ್ ಜಾರ್ಜ್ ಸ್ಕೂಲಲ್ಲಿ ಕಲ್ತದ್ದು, ಅಲ್ಲೇ ಉಂಟು ಕಾಲೇಜ್, ಆರ್ಟ್ಸ್ ತಗೊಂಡು ಕಲಿ ಅಂತ ಹೇಳಿದ್ರು. ನನಗೆ ಮನಸ್ಸೇ ಇರಲಿಲ್ಲ, ಇಷ್ಟ ಇಲ್ಲದೆ ಆರ್ಟ್ಸ್ ತಗೊಂಡೆ. ಆಯ್ತು, ಆರ್ಟ್ಸ್ ತಕೊಂಡು ಪಾಸ್ ಆಗಿ ಆಯ್ತಲ್ಲ, ಅಲ್ಲಿ ಮತ್ತೆ ನಾನು ಡಿಗ್ರಿಗೆ ಹೋಗ್ಬೇಕು ಅಂತ ಬಯಸಿದೆ. ಆಗ ನನ್ನ ಅಪ್ಪ ಹೇಳಿದ್ರು, ಡಿಗ್ರಿ ಬೇಡ, ಬರೀ ಡಿಗ್ರಿ ಮಾಡಿದ್ರೆ ಏನು ಜಾಬ್ ಸಿಗುವುದಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಆದ ಕಾರಣ ಒಂದೋ TCH ಅಲ್ಲದಿದ್ರೆ ನರ್ಸಿಂಗ್ ಅಂತ ಹೇಳಿದ್ರು. ಎರಡೂ ನನಗೆ ಇಷ್ಟ ಇರಲಿಲ್ಲ. ನಾನು ತುಂಬಾ ಕೂಗಿದೆ, ಇದೆಲ್ಲ ಮಾಡಿದೆ, ಆದ್ರೂ ಕೂಡ ಅವರು ಒಪ್ಲಿಲ್ಲ ಇದೇ ಅಂತ. ಕೊನೆಗೆ ನನಗೆ ಅನಿಸಿತು, ಇದು ನರ್ಸಿಂಗ್ ಬೇಡ, ಟೀಚಿಂಗ್ ಆದ್ರೂ ಆಗ್ಬಹುದು ಅಂತ. ಅದು ಇಷ್ಟ ಇದ್ದಲ್ಲ. ಹಾಗೆ ನನ್ನ ಮಾರ್ಕ್ ಎಲ್ಲ ಒಳ್ಳೆದಿದ್ದ ಕಾರಣ ಕಪಿತಾನಿಯೋದಲ್ಲಿ ಆಗ ಸ್ವಲ್ಪ ಪ್ರೈವೇಟೇ ಸೆಲೆಕ್ಷನ್ ಆಗ್ತಾ ಇದ್ದು, ಗವರ್ಮೆಂಟ್ ಸೆಲೆಕ್ಷನ್ ಬಂದಿರಲಿಲ್ಲ, ತುಂಬಾ ಇನ್ಫ್ಲೂಯೆನ್ಸ್ ಎಲ್ಲ ಇರ್ತಿತ್ತು. ಆದ್ರೆ ಮಾರ್ಕ್ ಇದ್ದ ಕಾರಣ ನಂಗೆ ಸೀಟ್ ಸಿಕ್ಕಿತ್ತಲ್ಲಿ. ಆದ್ರೆ ಅಲ್ಲಿ ಹೋದಾಗ ನನ್ನ ಒಂದು ಇದು ಚೇಂಜ್ ಆಯ್ತು. ಏನಂತ ಹೇಳಿದ್ರೆ, ಆ ಕಾಂಪೌಂಡಿಗೆ ಎಂಟ್ರಿ ಕೊಟ್ಟಾಗಲೇ ನನಗೆ ಅಲ್ಲಿ ಫುಲ್ ಮರಗಳಲ್ಲಿ, ದೇವದಾರು ಮರವ ಯಾವುದೋ ಮರದಲ್ಲಿ ಎಲ್ಲ ಈ ಬೈಬಲ್ ವಾಕ್ಯಗಳನ್ನೆಲ್ಲ ಹೀಗೆ ಬರೆದಿಟ್ಟದ್ದು, ಪ್ರಶಾಂತವಾದ ವಾತಾವರಣ, ಇದೆಲ್ಲ ನೋಡುವಾಗ ನನಗೆ ಯಾಕೋ ಅದು ಮನಸ್ಸಿಗೆ ಹಿತ ಅನಿಸಿತು. ಅಂದ್ರೆ ಸಿಟಿಯ ಒಳಗಿರುವುದು, ನಾನು ಹಳ್ಳಿ ಗುಗ್ಗು, ನಾನು ಪೇಟೆಗೆ ಹೋದ್ರೆ ಹೇಗೆ ಅಂತ ಒಂದು ಭಯ ಮೊದಲೇ ಇತ್ತು. ಆದ್ರೆ ಈ ಸ್ಕೂಲಿನ ಪರಿಸರ ಉಂಟಲ್ಲ, ಅಷ್ಟೂ ಚಂದ, ಅದು ನೋಡುವಾಗ ನನಗೆ ಆಗ್ಬಹುದು ಅಂತ ಆಯ್ತು. ಮತ್ತೆ ಆಯ್ತು, ಮತ್ತೆ
ಅದರಲ್ಲಿ ಇಳಿದ ಮೇಲೆ ನಾನು ಅದನ್ನು ಇಷ್ಟಪಟ್ಟೆ. ಇಷ್ಟಪಟ್ಟೆ. ಚಂದ ಮಾಡಿ ಅದನ್ನ ಇದೆಲ್ಲ ಮಾಡಿದೆ, ಕಲಿತೆ. ಇದು ನಮ್ಮ TCH ಆಗಿ ಹೊರಬಂದು 1 ವರ್ಷದಲ್ಲೇ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. ಓಕೆ. ಹಾಗೆ ಹಾಗೆ ಓಕೆ. ಈಗ ನೀವು ಪ್ರೈಮರಿ ಸ್ಕೂಲಿಗೆ ನೀವು ಕಲಿಸ್ತಾ ಇದ್ದೀರಿ? ಅಲ್ಲ, ನಾನು TCH ಮಾಡಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆದ್ದು ನನಗೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು, ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇತ್ತು. ಹಾಗೆ ನಾನು ಹೇಳಿದಲ್ಲ, ನನಗೆ ತುಂಬ ಕಲಿಬೇಕು ಅಂತ ಆಸೆ ಇದ್ದದ್ದು. ನನ್ನ ಆ ಒಂದು ಸಣ್ಣ ಗುರಿಯಲ್ಲಿ ಇರಲಿಲ್ಲ ನಾನು. ಹಾಗೆ ಮತ್ತೆ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿದ ಮೇಲೆ ಅದು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು, KSOU ಮೈಸೂರು. ಅದಾದ ಮೇಲೆ ನಾನು ಎಂತ ಮಾಡಿದೆ, MA ಮಾಡಬೇಕು ಅಂತೇಳಿ ಪ್ರಾಸ್ಪೆಕ್ಟಸ್ ಎಲ್ಲ ತಂದಿಟ್ಟು ರೆಡಿಯಾಗಿದ್ದೆ. ಅಷ್ಟರಲ್ಲಿ ಯಾವುದೋ ಒಂದು ಅದೇ ತಾಲೂಕು ಸಾಹಿತ್ಯ ಸಮ್ಮೇಳನ ಏನೋ ಇತ್ತು. ಆ ಟೈಮಲ್ಲಿ ಹೀಗೆ ಹೋದಾಗ ಯಾರು ನನ್ನ ಜೊತೆಗೆ ಕಲಿತವಳು, ನನ್ನ ಕ್ಲಾಸ್ಮೇಟ್ ಒಬ್ಳು ಸಿಕ್ಕಿದ್ಲು. ಅವಳು ಹೇಳಿದ್ದು, MA ಸುಮ್ಮನೆ ಮಾಡೋದು ಅದು ವೇಸ್ಟ್, ನಾನು B.Ed ಮಾಡೋದು, B.Edನ ಇದೆಲ್ಲ ತಂದಿಟ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಹಾಗೆ ನಾನು ವಿಚಾರಿಸಬೇಕಾದ್ರೆ ಅದರ ಟೈಮ್ ಕಳೆದು ಅಂದರೆ ಫೈನ್ ಕಟ್ಟಿ ಅಪ್ಲೈ ಮಾಡುವಂಥ ಟೈಮ್ ಬಂದಿತ್ತು. ಹಾಗೆ ನಾನು 250-750 ಏನೋ ಫೈನ್ ಹಾಕಿ B.Edನ ಪ್ರಾಸ್ಪೆಕ್ಟಸ್ ತರಿಸಿಕೊಂಡು ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಉಂಟು. ಹಾಗೆ ಎಂಟ್ರೆನ್ಸ್ ಬರೀಲಿಕ್ಕೆ ಅಂತ ಹೇಳಿಕೊಂಡು ಇದು ಮೈಸೂರು ಯೂನಿವರ್ಸಿಟಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋದೆವು. ಅಲ್ಲಿ ಕೂಡ ಅಷ್ಟೇ, ನನ್ನ ಫ್ರೆಂಡ್ ಎಲ್ಲ ಏನು ಮಾಡಿದ್ರು, ಅವರೆಲ್ಲ ಎದ್ದು ಬಿದ್ದು ಓದ್ತಿದ್ರು. ನನಗೆ ತುಂಬ ನಿದ್ದೆ ಬಿಟ್ಟು ಓದೋದಾಗುದಿಲ್ಲ. ನಾನೇನು ಮಾಡಿದೆ, ಓದ್ತಾ ನಾನು ಮಲಗಿ ನಿದ್ದೆ ಮಾಡಿದ್ದೆ. ಆದ್ರೆ ಕೊನೆಗೆ ರಿಸಲ್ಟ್ ಬಂದಾಗ ನಾನು ಪಾಸ್ ಸೆಲೆಕ್ಟ್ ಆದೆ, ಅವರದ್ದಾಗ್ಲಿಲ್ಲ. ಹಾಗೆ ನನಗೆ ಇದರಲ್ಲೇ ನಮಗೆ ಅದರದ್ದು ಸ್ಟಡಿ ಸೆಂಟರ್ ಸಿಗ್ತದೆ, ಅದು ಬ್ಯಾಂಗ್ಳೂರಲ್ಲಿ ಸಿಕ್ಕಿತ್ತು. ಹಾಗೆ ಅದೆಷ್ಟು ಹೀಗೆ ಅಲ್ಲದಿದ್ರೆ ಆ ಟೈಮಲ್ಲಿ 1 ವರ್ಷ ರೆಗ್ಯುಲರ್ B.Edಗೆ 1 ವರ್ಷ, ನಮ್ಮದು ಈ ಓಪನ್ ಯೂನಿವರ್ಸಿಟಿಯಲ್ಲಿ ಆಗುವಾಗ 1.5 ವರ್ಷ ಟೈಮ್ ಆಗ್ತದೆ. ಹಾಗೆ ನಾನು ಅಂದರೆ ನಮಗೆ ಅಲ್ಲಿ ಏನಂತ ಹೇಳಿದ್ರೆ ರಜಾ ಟೈಮಲ್ಲಿ ಅಲ್ಲಿ ಹೋಗಿ ನಿಂತು ಕ್ಲಾಸ್ ಎಲ್ಲ ಇತ್ತು ಅಲ್ಲಿ, ಅದಕ್ಕೆ ಹೋಗ್ತಿದ್ದು. ಮತ್ತೆ ಎಕ್ಸಾಮ್ ಬರೀಲಿಕ್ಕೆ ಕೂಡ ಅಲ್ಲಿ ಹೋಗ್ಬೇಕಿತ್ತು. ಅಂದರೆ ನಾನು ಈ ಅವಧಿಯಲ್ಲಿ ನನ್ನದು ಎಂತ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ಹೋಗುವಾಗ ನನ್ನ ಎಂಗೇಜ್ಮೆಂಟ್ ಆಗಿತ್ತು ಕಾಣ್ತದೆ. ನೆಕ್ಸ್ಟ್ ಅದರದ್ದು ಸೆಲೆಕ್ಷನ್ ಲಿಸ್ಟ್ ಬರಬೇಕಾದ್ರೆ ಮದುವೆ ಆಯಿತು. ಆಮೇಲೆ ಮೇನ್ ಎಕ್ಸಾಮ್ ಆಗಬೇಕಾದ್ರೆ ಒಂದು ಮಗು ಆಗಿ ಮಗುವಿಗೆ 10 ತಿಂಗಳಾಗಿತ್ತು. ಎಲ್ಲಾದ್ರೂ ಎಡೆಯಲ್ಲಿ ನಡೆದೋಯ್ತು. ಹಾಗೆ ಮತ್ತೇನಾಯ್ತು, ನಾನು 10 ವರ್ಷ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ. ನಾನು ಹೇಳಿದಲ್ಲ, ನಾನು ಇಷ್ಟ ಇಲ್ಲದೆ ಟೀಚರ್ ಆಗ್ಲಿಕ್ಕೆ ಹೋದ್ದು. ಆದರೆ ಯಾವಾಗ ನಾನು ಈ ಮಕ್ಕಳೊಟ್ಟಿಗೆ ಬೆರೆತನೋ ನನಗೆ ತುಂಬಾ ಖುಷಿ ಆಯಿತು. ನಿಮಗೆ ಅದು ಈಗ ನಾನು ಹೈಸ್ಕೂಲ್ ಟೀಚರ್ ಆಗಿರುವುದಲ್ಲ, ಒಂದು ಹೈಸ್ಕೂಲ್ ಟೀಚರಿಗೆ ಇರುವುದಕ್ಕಿಂತ ಹೆಚ್ಚು ಖುಷಿ ಸಿಗುವುದು ಪ್ರೈಮರಿ ಟೀಚರಿಗೆ. ಯಾಕಂತ ಹೇಳಿದ್ರೆ ಮಕ್ಕಳು ಕದ್ದು ಬರುವುದು ಸೀರೆಯ ಸೆರಗನ್ನು ಮುಟ್ಲಿಕ್ಕೆ, ಇವೆಲ್ಲ ನಮ್ಮನ್ನೊಮ್ಮೆ ಮುಟ್ಟುವಾಗ ಅವರಿಗೊಂದು ಖುಷಿ. ಆ ಸಣ್ಣ ಸಣ್ಣ ಮಕ್ಕಳನ್ನು ನೋಡುವಾಗ ನನಗೂ ಖುಷಿ. ಮತ್ತೆ ನನಗೆ ಆಗ ಈಗ ತುಂಬಾ ಮಕ್ಕಳು ಬರ್ತಾರಲ್ಲ, ಆ ಒಂದೊಂದು ಮಗುವಿನ ಈ ಮಗು ಈ ತರದ ಒಂದು ಟ್ಯಾಲೆಂಟ್ ಇವನಲ್ಲಿ ಉಂಟು, ಆ ರೀತಿ ನನಗೆ ಗೊತ್ತಾಗ್ತಿತ್ತು. ನಾವು ಅವರಲ್ಲಿ ಹಾಗೆ ಹೇಳ್ತಿದ್ದೆವು. ಎಷ್ಟೋ ಮಕ್ಕಳಿಗೆ ನನಗೆ ಈಗಲೂ ಆ ಮಕ್ಕಳು ಉಂಟು, ನಾನು 1ನೇಯಲ್ಲಿ ಕಲಿಸಿದ ಮಕ್ಕಳು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಕೆಲವು ಮಕ್ಕಳು ಇದ್ದಾರೆ. ಹಾಗೆ ಅಂದ್ರೆ ಒಂದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಸಣ್ಣ ಕ್ಲಾಸಲ್ಲಿ ಕಲಿಸಿದ್ದು ನನಗೆ ತುಂಬಾ ಖುಷಿ ಆಗ್ತದೆ. ಆದ್ರೆ ಇದೆಲ್ಲ B.Ed ಎಲ್ಲ ಮಾಡಿ ಇದಾದ ಕಾರಣ ಅದು ಅಷ್ಟೇ, B.Ed ಮಾಡಿ B.Ed ರಿಸಲ್ಟ್ ಬಂತು. ಅದು ಎಂಟ್ರಿ ಮಾಡ್ಲಿಕ್ಕೆ ಉಂಟು ಅಂತ ನನಗೆ ವಿಷಯ ಗೊತ್ತಿರಲಿಲ್ಲ. ಯಾರೋ ಹೇಳಿದ್ರು B.Ed ಇದರದ್ದು ಎಂಟ್ರಿ ಮಾಡಬೇಕು ನೀವು ಅಂತ. ಹಾಗೆ ಎಂಟ್ರಿ ಮಾಡಿ ಬರಬೇಕಾದ್ರೆ ಜಸ್ಟ್ 1 ತಿಂಗಳ ನಂತರ ನನಗೆ ಇದು ಹೈಸ್ಕೂಲಿಗೆ ಪ್ರಮೋಷನ್ ಆಯಿತು. ಅಂದರೆ ಪ್ರೈಮರಿಯಲ್ಲಿ 10 ವರ್ಷ ಇದ್ದೆ, ಹೈಸ್ಕೂಲಿಗೆ ಪ್ರಮೋಷನ್ ಆಯಿತು. ಆ ಟೈಮಲ್ಲಿ ನಾನಂದರೆ ಗೋಳಿತೊಟ್ಟಿಂದ ಅಲ್ಲಿ ಮದುವೆಯಾಗಿ ಮಗು ಎಲ್ಲ ಇದ್ದ ಕಾರಣ ನನಗೆ ತುಂಬ ದೂರ ಆಗ್ತಿತ್ತು ಇಲ್ಲಿಂದ, ಪುತ್ತೂರಿಂದ ಹೋಗ್ಲಿಕ್ಕೆ. ಕಬಕಕ್ಕೆ ಟ್ರಾನ್ಸ್ಫರ್ ತಗೊಂಡಿದ್ದೆ. ಕಬಕದಲ್ಲಿ 1 ವರ್ಷ ಇರುವಾಗ ಪ್ರಮೋಷನ್ ಆಯಿತು. ಅದರೊಟ್ಟಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಉಪ್ಪಿನಂಗಡಿ ಜೂನಿಯರ್ ಕಾಲೇಜಿಗೆ ಹೋದೆ. ಅಲ್ಲಿ ಒಂದು 2008ರಿಂದ 2012 ತನಕ ಇದ್ದೆ. ಅಲ್ಲಿಂದ ಮತ್ತೆ ಅದು ಎಕ್ಸೆಸ್ ಆಗಿ ಟ್ರಾನ್ಸ್ಫರ್ ಆಯ್ತು. ಅಂದ್ರೆ ನನಗೆ ರಿಯಲಿ ಅಲ್ಲಿ ಪೋಸ್ಟ್ ಇರಲಿಲ್ಲ, ಅವರು ಹೇಗೋ ಮಾಡಿ ಪೋಸ್ಟ್ ಅಲ್ಲಿ ಕೊಟ್ಟದ್ದು. ಆದ ಕಾರಣ ಅಲ್ಲಿ ಇರ್ಲಿಕ್ಕೆ ಚಾನ್ಸ್ ಇರಲಿಲ್ಲ. ಎಷ್ಟೋ ವರ್ಷ 2-3 ವರ್ಷ ಹಾಗೆ ಎಕ್ಸಸ್ ಹೇಳಿ ಏನೋ ನಿಲ್ಲಿಸಿ ಕೊನೆಗೂ ಆಗದೆ ನನಗೆ ಇಲ್ಲಿ ಕೆಯೂರಿಗೆ ಇದು ಮಾಡಿದ್ರು. ಹಾಗೆ ಈಗ ನಾನು ಹೈಸ್ಕೂಲಿಗೆ ಬಂದು ಮೊನ್ನೆಗೆ ಡಿಸೆಂಬರಿಗೆ 15 ವರ್ಷ ಆಯಿತು. ಅಂದರೆ ಟೋಟಲಿ ನನ್ನ ಸರ್ವಿಸ್ 25 ವರ್ಷ ಆಯಿತು. 21ನೇ ವರ್ಷದ ಬರ್ತ್ಡೇಗಿಂತ
ಒಂದು 3 ದಿವಸ ಮೊದಲು ನನಗೆ ಕೆಲಸ ಸಿಕ್ಕಿತ್ತು. ಕೆಲಸ ಸಿಕ್ಕಿತು. 25 ವರ್ಷ ಆಯಿತು. 25 ವರ್ಷ. ಓಕೆ, ನೀವು ಬಾಲ್ಯದಲ್ಲಿ ಓಕೆ ನಿಮ್ಮ ಜೀವನ ಆಯಿತು, ಬಾಲ್ಯದಿಂದ ನೀವು ಒಂದು ಟೀಚರ್ ಆಗಬೇಕಂತೇಳಿ ಕನಸು ಕಂಡದಲ್ಲ. ಅಲ್ಲ. ಆದರೂ ಸಹ ನೀವು ಬೈ ಮಿಸ್ಟೇಕ್ ಅಂದರೆ ಅಕಸ್ಮಿಕವಾಗಿ ನೀವು ಟೀಚರ್ ಆದ್ರಿ. ಮತ್ತೆ ನೀವು ಆ ಟೀಚರ್ ಆದಮೇಲೆ ನನಗೆ ನಿಮಗೆ ಖುಷಿ ಆಯಿತು ಟೀಚರ್ ಆಯ್ತು ಅಂತೇಳಿ. ಸೊ ಈಗ ಟೀಚರ್ ಆದಮೇಲೆ ನೀವು ಆ ಸ್ಕೂಲಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀರಿ ಅಂತೇಳಿ ನಮಗೆಲ್ಲ ನಾವು ಕೇಳ್ಪಟ್ಟೆ. ಯಾಕೆಂದರೆ ತುಂಬ ಜನ ಟೀಚರ್ ಇರ್ತಾರೆ, ಆದರೆ ಮಕ್ಕಳಿಗೆ ಮನದಟ್ಟಾಗಿ ಓದಿಸುವುದಂದ್ರೆ ತುಂಬ ಕಷ್ಟ. ಇದು ನಿಮ್ಗೆ ಹೇಗೆ ಸಾಧ್ಯವಾಯಿತು? ಅದೇ ನಾನು ಪ್ರೈಮರಿಯಲ್ಲಿ ಇರಬೇಕಾದ್ರೆ ಏನು ಮಾಡ್ತಿದ್ದೆ ಅಂತ ನಮಗೆ ಆಗ ಕಂಪಲ್ಸರಿಯಾಗಿ ಕಳಿಸಿದ್ದು ಗೈಡ್ಸ್ ಟ್ರೈನಿಂಗಿಗೆ ಕಳಿಸಿದ್ರು. ಓಕೆ. ಹಾಗೆ ಅದು ಗೈಡ್ಸ್ ಬೇಸಿಕ್ ಟ್ರೈನಿಂಗ್ ಅಂತ ಉಂಟು 10 ದಿವಸದ್ದು, ಆಮೇಲೆ ಅಡ್ವಾನ್ಸ್ಡ್ ಟ್ರೈನಿಂಗ್ ಅಂತ ಉಂಟು. ಹಾಗೆ ಫಸ್ಟಿಗೆ ಹೋದೆ. ಓಕೆ. ಅದರ ಬಗ್ಗೆ ನನಗೆ ಅಷ್ಟು ಇದಿರಲಿಲ್ಲ. ಆದರೆ ಮತ್ತೆ ಬಂದು ನಾನು ಅದನ್ನು ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಶುರು ಮಾಡಿದೆ. ಓಕೆ. ಎಷ್ಟು ಅಂತ ಹೇಳಿದರೆ ನನ್ನ ಮಕ್ಕಳು ಒಂದು ಇದಕ್ಕೆ ಅಲ್ಲಿ ನಮಗೆ 4 ದಿವಸದ ಕ್ಯಾಂಪ್ ಹಾಗೆಲ್ಲ ಇರ್ತಿತ್ತು. ಓಕೆ. ಆ ಕ್ಯಾಂಪಿಗೆ ಹೋಗುವಾಗ ಬೇರೆಯವರಿಗೆ ಒಂಥರ ಭಯ, ಅಂದ್ರೆ ನಿಮ್ಮ ಮಕ್ಕಳಿದ್ದಾರಾ ಅಂತ ಹೇಳ್ತೇವೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನನ್ನ ಮಕ್ಕಳು ಮಾಡ್ತಿದ್ರು. ಓಕೆ. ಅಂದ್ರೆ ನಮಗೆ ಹೇಗೆ ಅಂತ ಹೇಳಿದ್ರೆ 3-5 ಅಡಿಯ ಕೋಲನ್ನು ಸೇರಿಸಿ ನಮ್ಮ ಪೋಲ್, ಇದು ಫ್ಲಾಗ್ ಪೋಲ್ ಮಾಡ್ಲಿಕ್ಕೆ, ಓಕೆ. ಮತ್ತೆ ಅದರದೊಂದು ಸ್ಪೆಷಲ್ ಟೈಪ್ ಅಲ್ಲಿ ಒಂದು ಹಗ್ಗ ಎಳೆದು ಕಟ್ಟಿ ಅದು ಧ್ವಜಾರೋಹಣ ಮಾಡ್ಲಿಕ್ಕೆಲ್ಲ ಇರುವುದು. ಮತ್ತೆ ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ ಉಂಟು. ಮತ್ತೆ ಸ್ವಯಂ ಸೇವಕರಾಗಿ ಇದು ಮಾಡ್ಲಿಕ್ಕೆ. ಅದು ಹೇಗೆ ಅಂತ ಹೇಳಿದ್ರೆ ನಾನು ಗೋಳಿತಟ್ಟು ಶಾಲೆಯಲ್ಲಿ ಇರುವಾಗ ನನಗೆ ಈಗಲೂ ಆ ಮಕ್ಕಳ ನೆನಪುಂಟು. ಮೈತ್ರಿ ಅಂತೇಳಿ, ಪುಣ್ಯಶ್ರೀ ಅಂತೇಳಿ, ದಿವ್ಯಾ ಅಂತೇಳಿ ಎಲ್ಲ ಮಕ್ಕಳು. ಅವರು ಹೇಗೆ ಅಂತ ಹೇಳಿದ್ರೆ ಆಗ ಈ ಸಣ್ಣ ಮಕ್ಕಳದು ಉಪದ್ರ ಜಾಸ್ತಿ ಅಲ್ಲ, ಕಲ್ಲು ಬಿಸಾಡುದು ಏನೆಲ್ಲ ಮಾಡಿ ತಲೆಗೆ ಕೈಗೆ ಕಾಲಿಗೆಲ್ಲ ಗಾಯ ಮಾಡಿಕೊಂಡು ಬರುವಾಗ ನಮ್ಮ ಹತ್ರ ಆ ಕೇಸು ಬರುವ ಮೊದಲೇ ಈ ಮಕ್ಕಳು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಕೊಂಡು ಹೋಗಿ ಆ ಗಾಯವನ್ನು ಇದು ಮಾಡುವಷ್ಟು. ಮತ್ತೆ ಒಂದು ಆವಾಗೆಲ್ಲ ನೋಡಿ ಟ್ಯಾಪ್ ವ್ಯವಸ್ಥೆ ಎಲ್ಲ ಅಷ್ಟಿಲ್ಲ ಅಲ್ಲ, ನೀರು ಕುಡಿಲಿಕ್ಕೆ ಡ್ರಮ್ ಅಲ್ಲಿ ಇಡ್ಬೇಕಲ್ಲ, ನೀರು ಖಾಲಿ ಆಯ್ತು ಅಂತ ಖಾಲಿ ಆಗುವ ಮೊದಲೇ ತುಂಬಿಸಿಡುವಂಥದ್ದು. ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದ್ರು. ನಾನು ಕೂಡ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆ ಕೆಲಸ ಇದು ಮಾಡ್ತಾ ಇದ್ದೆ. ನಮ್ಮ ಮಕ್ಕಳು ಒಳ್ಳೆ ಇದರಲ್ಲಿ ಮುಂದೆ ಹೋಗ್ತಿದ್ರು. ಆದ್ರೆ ಮತ್ತೆ ನನಗೆ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಅದನ್ನು ಮುಂದುವರಿಸಲಿಲ್ಲ. ಯಾಕಂದ್ರೆ ನನಗೆ ಕಷ್ಟ ಆಯ್ತು. ನನ್ನ ಸಣ್ಣ ಸಣ್ಣ ಮಕ್ಕಳು 3, ಮತ್ತೆ ಹೈಸ್ಕೂಲಿನಿಗೂ ಪ್ರೈಮರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಸ್ವಲ್ಪ ಕಷ್ಟ ಆಯ್ತು. ನಾನು ಅದರ ಬಗ್ಗೆ ಮತ್ತೆ ಸುಮ್ಮನೆ ಮಾಡ್ಲಿಲ್ಲ. ಆಮೇಲೆ ನನಗೆ ಒಂದು 10 ದಿವಸ ಯೋಗ ಟ್ರೈನಿಂಗ್ ಆಯ್ತು. ಯೋಗ ಟ್ರೈನಿಂಗ್ ಆಗಿ ಬಂದಾಗ್ಲೂ ಅಷ್ಟೇ ನನಗೆ ಆ ಟೈಮಲ್ಲಿ ಇದೆರಡು ಟ್ರೈನಿಂಗ್ ಆದ ಟೈಮಲ್ಲಿ ನನಗೆ ಮದುವೆ ಆಗಿರ್ಲಿಲ್ಲ. ನನಗೆ ಬೇಕಾದಷ್ಟು ಟೈಮ್ ಇತ್ತು, ಮತ್ತೆ ನನ್ನಲ್ಲಿ ಬಹಳಷ್ಟು ಉತ್ಸಾಹ ಇತ್ತು. ಆದ ಕಾರಣ ಏನನ್ನಾದ್ರೂ ಮಾಡ್ಬೇಕು ಅಂತ ಹೇಳುವ ಒಂದು ಇದರಲ್ಲಿ ನಾನು ಮಕ್ಕಳಿಗೆ ಯೋಗವನ್ನು ಕಲಿಸ್ತಿದ್ದೆ. ಅದು ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ಮಾಡ್ತಿದ್ರು. ಎಷ್ಟಂತ ಹೇಳಿದ್ರೆ ಸಾದಿಕ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದ. ಅವನು ಅಂಗವಿಕಲ, ಇದು ಪೋಲಿಯೋದಿಂದ 2 ಕಾಲು ಇಲ್ಲ, ಈ ಅಂದ್ರೆ ಈ ಸಪುರ ಆಗಿ. ಆ ಹುಡುಗ ಏನ್ ಮಾಡ್ತಿದ್ದ, ಅವನಿಗೆ ಎಲ್ಲ ನಿಂತು ಮಾಡುವ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಕುಳಿತು ಮಾಡುವ ಯೋಗ, ಮಲಗಿಕೊಂಡು ಮಾಡುವ ಯೋಗವನ್ನೆಲ್ಲ ಅವನು ಬಹಳ ಇದರಲ್ಲಿ ಮಾಡ್ತಿದ್ದ, ಬಹಳ ಚಂದದಲ್ಲಿ. ಮತ್ತೆ ಆದ್ಮೇಲೆ ನನಗೊಂದು ನೆನಪೇನಂತ ಹೇಳಿದ್ರೆ ಇದೇ ಹುಡುಗನದು, ನಮಗೆ 1ನೇ ಕ್ಲಾಸಲ್ಲಿ ಒಂದು ಪಾಠ ಇತ್ತು ಅಂತ, ಮಕ್ಕಳ ದಿನಾಚರಣೆ ಏನೋ ಪಾಠ ಇರಬೇಕು. ಆ ಪಾಠದಲ್ಲಿ ಒಂದು ಫೋಟೋ, ಒಂದು ಚಿತ್ರ ಕೊಟ್ಟಿದ್ರು. ಅದರಲ್ಲಿ ಒಬ್ಬ ಅಂಗವಿಕಲ ಮಗು ಕ್ರಚಸ್ ಇಟ್ಟುಕೊಂಡು ನಿಂತು ಭಾಷಣ ಮಾಡುವಂಥದ್ದು. ಹಾಗೆ ಅದರಲ್ಲಿ ಪಾಠದಲ್ಲಿ ಬರುವುದು ಜಬ್ಬಾರನು ಭಾಷಣ ಮಾಡಿದನು ಅಂತ ಏನೋ ಬರ್ತದೆ. ಹಾಗೆ ಹೇಳುವಾಗ ನಾವೀಗ ಹೇಳ್ತೇವಲ್ಲ, ಹೀಗೆ ಕೈಕಾಲಿಲ್ಲದ ಮಕ್ಕಳಿಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಹೀಗೆ ಅಂತ. ಅದರಿಂದ ಪ್ರೇರಣೆಯೋ ಏನೋ ಗೊತ್ತಿಲ್ಲ, ನಮ್ಮ ಈ ಸಾದಿಕ್ ಭಾಷಣ ಮಾಡಿದ್ರೆ ಉಂಟಲ್ಲ, ಅವನಿಗೆ ನಿಂತು ಮಾಡ್ಲಿಕ್ಕೆ ಆಗುದಿಲ್ಲ, ಅವನು ಕೂತ ಹಾಗೆ ಮಾಡುದು. ಅವನ ಭಾಷಣ ಕೇಳಿದ್ರೆ ಇವರ ಮಸೀದಿಯಲ್ಲಿ ಅವರ ಪ್ರಸಂಗ ಮಾಡ್ತಾರಲ್ಲ, ಆ ಟೈಪ್ ಅಲ್ಲಿ ದೊಡ್ಡ ಸ್ವರದಲ್ಲಿ ಮಾಡುದು, ಎಲ್ಲರೂ ಒಮ್ಮೆ ಕೇಳ್ತಿದ್ರು. ಆತರ ಒಳ್ಳೆ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಮತ್ತೆ ಆ ಹುಡುಗನ ಬಗ್ಗೆ ನಾನು ಇನ್ನೊಮ್ಮೆ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅವನದೊಂದು ಎಂತ ಹೇಳುದಪ್ಪ, ಸೆಲ್ಫ್ ರೆಸ್ಪೆಕ್ಟ್ ಏನೋ, ಏನಂತ ಹೇಳಿದ್ರೆ ಅವನಿಗೆ ಕಾಲು ಬರುವುದಿಲ್ಲಲ್ಲ, ಕಷ್ಟ ಅಲ್ಲ ಅಂತೇಳಿ ನಾನು ಹೇಳ್ತಿದ್ದೆ. ಸ್ಲೇಟ್ ಅಲ್ಲಿ ಬರಿಬೇಕಲ್ಲ ಎಲ್ಲ, ಬರೆದಾದ ಮೇಲೆ ನನಗೆ ಬಂದು ತೋರಿಸ್ಬೇಕು. ಆವಾಗ ಅಲ್ಲಿಗೆ ಬಂದು ತೋರಿಸುವಾಗ ಕಷ್ಟ ಅಲ್ಲ ಅವನಿಗೆ ಅಂತೇಳಿ ನಾನು ಅವನ ಪ್ಲೇಸಿಗೆ ಹೋಗ್ತಿದ್ದೆ. ಆಗ ಅವನೇನ್ ಮಾಡ್ತಿದ್ದೆ, ನಾನು ಅಂದ್ರೆ ಕೆಲವರಿಗೆ ಬರೆದು ಕೊಟ್ಟು ಮತ್ತೆ ತಂದಿಟ್ಟ ಮಕ್ಕಳದು ಕರೆಕ್ಷನ್ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಇವನೇನು, ನಾನು ಕೂತ್ಕೊಂಡ ಟೈಮಲ್ಲಿ ಮೆಲ್ಲ ಹೇಗೋ ಅದುವರೆಗೆ ಕಣ್ಣು ತಪ್ಪಿಸಿರ್ತೇನೆ ಬರೆದಾಗದ ಹಾಗೆ. ಬರೆದಾದ ತಕ್ಷಣ ಅಲ್ಲ, ನಾನು ಅಲ್ಲಿ ಇರುವ ತಕ್ಷಣ ಏನ್ ಮಾಡುದು, ಅವನೇ ಬಂದು ಮೇಜಿನ ಮೇಲೆ ಕೈ ಇಟ್ಟುಕೊಂಡು ಎದ್ದು ನಿಂತುಕೊಂಡು ಅದು ತೋರಿಸ್ತಿದ್ದ. ಮತ್ತೆ ಬೋರ್ಡ್ ಅಲ್ಲಿ ಬರೆದದನ್ನು ಓದ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ನಾವು ಎನಿಸಿದ್ರೆ ಅವನೇನ್ ಮಾಡುದು, ಬಂದು ಬೋರ್ಡ್ ಅಲ್ಲಿ ಒಂದು ಕೈಯಲ್ಲಿ ಹೀಗೆ ಹಿಡಿದು ನಿಂತು ಅವನದೇ ಸ್ಟೈಲ್ ಅಲ್ಲಿ ನಿಂತುಕೊಂಡು ಅದನ್ನು ಓದ್ತಿದ್ದ. ಅಂದ್ರೆ ಆ ಒಂದು ಉತ್ಸಾಹ ಅವನಲ್ಲಿತ್ತು. ಹಾಗೆ ಮಕ್ಕಳನ್ನು ನಮಗೆ ಒಂದು ಪ್ರೇರೇಪಿಸುವ ಅವಕಾಶ ಸಿಕ್ಕಿತು. ಮತ್ತೆ
ಪ್ರೈಮರಿಯಲ್ಲಿರುವಾಗ ಈಗ ನನ್ನ ಆ ದಿವ್ಯಾ ಅಂತ ಹೇಳುವ ಒಂದು ಸ್ಟೂಡೆಂಟ್ ಮೊನ್ನೆ ಕೇಳಿದ್ದು, ನೀವು ದೊಡ್ಡ ಕೊರಿಯೋಗ್ರಾಫರ್ ಅಲ್ಲ, ಈಗ ಮಾಡೋದಿಲ್ವ ಅಂತ ಕೇಳಿದ್ದು. ಓಕೆ ಆ ಟೈಮಲ್ಲಿ ಈಗ ನಾನು ಎಂಥದ್ದು ಡ್ಯಾನ್ಸು ಅದು ಎಂಥದ್ದು ಮಾಡೋದಿಲ್ಲ. ಓಕೆ ಆ ಟೈಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಹೋಗುವಾಗ ಅಲ್ಲಿ ನಾನು ಆಗಸ್ಟಲ್ಲಿ ಜಾಯ್ನ್ ಆದ್ದು, ಆಗಸ್ಟ್ 8ಕ್ಕೆ, ಆಗಸ್ಟ್ 3ಕ್ಕೆ. ಆಗ ನೆಕ್ಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಬರ್ತದಲ್ಲ, ಓಕೆ ನಮ್ಮದು ಹೊಸತ್ತಾಗಿ ಕಲಿತು ಹೋದ ಒಂದು ಬಿಸಿ. ನಾನು ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಲಿಸಿದೆ. ಸ್ವಾತಂತ್ರ್ಯ ದಿನಾಚರಣೆಗೇನೆ ಚಂದ ಡ್ಯಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳು. ಓಕೆ ಅದೆಲ್ಲರಿಗೂ ಖುಷಿ ಆಯ್ತು. ಸ್ಕೂಲ್ ಡೇ ಮಾಡುವಂತಾಯ್ತು, ಸ್ಕೂಲ್ ಡೇ ಮಾಡಿದ್ರು. ಓಕೆ ಹಾಗೆ ನಾನು ಎಲ್ಲ ತುಂಬಾ ಡ್ಯಾನ್ಸ್ ಎಲ್ಲ ಕಲಿಸ್ತಿದ್ದೆ. ಓಕೆ ಮತ್ತೆ ಫಸ್ಟ್ ಸಲ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಬಂತು ಪ್ರೈಮರಿಯಲ್ಲಿ ಇರುವಾಗ. ಆ ಸಮಯದಲ್ಲಿ ಪ್ರತಿಭಾ ಕಾರಂಜಿ ಹೈಸ್ಕೂಲು ಪ್ರೈಮರಿ ಒಟ್ಟಿಗೆ ಸೇರಿತ್ತು. ಓಕೆ ಆ ಒಂದು ಸಮಯದಲ್ಲಿ ನಾನೊಂದು ಡ್ಯಾನ್ಸ್ ಕಲಿಸಿದೆ ಮಕ್ಕಳಿಗೆ. ಅದು ಮಲಯಾಳಂ ಸೆಟ್ ಸಾರಿ ಅದನ್ನೆಲ್ಲ ಉಡಿಸಿ ಸೈಡಿಗೆ ತಲೆ ಕೂದಲು ಕಟ್ಟಿ ಓಕೆ ಮಲಯಾಳಂ ಒಂದು ಸಾಂಗಿಗೆ ಇದು ಡ್ಯಾನ್ಸ್ ಮಾಡಿಸಿದ್ದು. ಓಕೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸ್ಟೇಜಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡುವಾಗ ಇಡೀ ಆಡಿಯನ್ಸ್ ಎದ್ದು ನಿಂತಿದ್ದಾರೆ, ಓಕೆ ಅಷ್ಟು ಚಂದ ಮಾಡಿದ್ರು. ಓಕೆ ಮತ್ತೆ ನಾವು ಬೇರೆ ಬೇರೆ ಸ್ಕೂಲ್ಗಳು, ಉದನೆಯಿಂದ ಹಿಡಿದು ನೆಲ್ಯಾಡಿ, ಕೊಕ್ಕಡ, ಅವರು ಇವರೆಲ್ಲ ಶಾಲೆಗಳಿದ್ದು, ಬಹುಶಃ ನಮ್ಮ ಗ್ರೂಪ್ ಐಟಮ್ಸ್ ಅಲ್ಲೆಲ್ಲ ನಮ್ಮದು ಟಾಪ್. ನಮಗೆ ಎಲ್ಲದರಲ್ಲೂ ಪ್ರೈಸ್ ಬಂತು. ಓಕೆ ಸಿಂಗಲ್ ಅಲ್ಲೂ ಕೆಲವುದಿತ್ತು, ಅಂದ್ರೆ ವಾದ್ಯ ಸಂಗೀತ ಅಂತಿತ್ತು ಆವಾಗ. ಅವನೊಬ್ಬ ಹುಡುಗ ಇದು ತಬಲವ ಇದು ಚೆಂಡೆ ಬಾರಿಸ್ತಿದ್ದ, ಅದು ಬಾರಿಸ್ತಿದ್ದ. ಮತ್ತೆ ಕ್ಲೇ ಮಾಡೆಲಿಂಗ್ ಅದು ಇದು. ಅದಕ್ಕೆಲ್ಲ ನಾನೆಂತ ಮಾಡಿದ್ದೇನೆ ಗೊತ್ತುಂಟ, ಈ ಮಕ್ಕಳಿಗೆ ಫಸ್ಟಿಗೆ ಇದು ಏನಂತ ಗೊತ್ತಿಲ್ಲಲ್ಲ, ನಮ್ಮ ಮನೆಯ ತೋಟದ ಈ ತೋಡಿನ ಸೈಡಲ್ಲೆಲ್ಲ ಸಿಗುವ ಜೇಡಿ ಮಣ್ಣನ್ನು ತಂದು ನಾನೇ ಒಂಥರ ಮೂರ್ತಿ ಮಾಡಿ, ನೋಡಿ ಮಕ್ಕಳೇ ಹೀಗೆ ಮಾಡುದು ಅಂತೆಲ್ಲ ಹೇಳಿಕೊಟ್ಟೆ. ಮಾತ್ರ ಹುಡುಗ ನನಗಿಂತಲೂ ತುಂಬಾ ಚೆಂದಾಗಿ ಮಾಡಿದ. ಹಾಗೆ ಹಾಗೆ ಪ್ರತಿಯೊಂದಕ್ಕೆ ಫಸ್ಟಿನಿಗೆ ನಾವು ಮಾಡಿದ ಹೇಗೆ ಪ್ರಾಜೆಕ್ಟ್ ವರ್ಕ್ ಅಂತ ಫಸ್ಟಿಗೆ ಸ್ಟಾರ್ಟ್ ಆಯಿತು. ಆಗ ಮಕ್ಕಳಿಗೆ ಕಲ್ಪನೆ ಇಲ್ಲ ಅಂತೇಳಿ ನಾನೇ ಒಂದು ಪುಸ್ತಕ ತಕೊಂಡು ಬಂದು ಪುಸ್ತಕದಲ್ಲಿ ಪ್ರಾಜೆಕ್ಟ್ ಮಾಡುದು ಹೇಗೆ ಅಂತೇಳಿ ನಾನೇ ಒಂದು ಪ್ರಾಜೆಕ್ಟ್ ಮಾಡಿದೆ, ಮಕ್ಕಳಿಗೆ ತೋರಿಸಿದೆ. ಮತ್ತೆ ಮಕ್ಕಳದನ್ನು ಮಾಡಿದ್ದು. ಹಾಗೆ ನಾವು ಮಾಡುವಾಗ ಮಕ್ಕಳು ಮಾಡ್ತಾರೆ. ಮತ್ತೆ ಈಗ ಹೈಸ್ಕೂಲಿಗೆ ಬಂದ ಮೇಲೆ ನಮ್ಮದು ಅದು ಹೇಳಿದಲ್ಲ, ಈಗ 10ನೇ ಕ್ಲಾಸಿಗೆ ಫೋಕಸ್ ಜಾಸ್ತಿ. ಇಲ್ಲಿ ಉಳಿದದಕ್ಕೆಲ್ಲ ಆಸ್ಪದ ಇಲ್ಲ ಅಂತಲ್ಲ. ನನ್ನ ಶಾಲೆ, ನಾನೀಗಿರುವ KPSK ಇವರು ನಿಜವಾಗಿ ನೀವು ನಮ್ಮ ಆಫೀಸರ್ಸ್ ಅಲ್ಲಿ ಕೇಳಿದ್ರು ಕೂಡ ಎಲ್ಲದಕ್ಕೂ ನಮ್ಮ ಶಾಲೆಯನ್ನು ಹೇಳ್ತಾರೆ. ಯಾಕಂದ್ರೆ ನಿಜವಾಗಿ ಟಾಪ್ ಮೋಸ್ಟ್ ಅಲ್ಲಿ ಉಂಟು ನಮ್ಮ ಶಾಲೆ. ಹೌದು, ಅಂದ್ರೆ ಮೊನ್ನೆ ತಾನೇ ಹೇಳಿತ್ತು ಯಾವುದೋ ಒಂದು ಯೋಜನೆಗೆ ಇಡೀ ಸ್ಟೇಟಲ್ಲಿ ಅಲ್ಲ ಇದರಲ್ಲಿ ಒಳ್ಳೆದಾಗಿ ನಡೆಯುವ KPSನದೊಂದು ಯಶೋಗಾಥೆ ಕೊಡಬೇಕು ಅಂತೇಳಿ ಅದು ನಮ್ಮ ಶಾಲೆಯ ಹೆಸರು ಬಂತು. ಅದರ ಬಗ್ಗೆ ನಾವು ರಿಪೋರ್ಟ್ ಎಲ್ಲ, ಫೋಟೋ ವಿಡಿಯೋಸ್ ಎಲ್ಲ ಮಾಡಿ ಕಳಿಸಿಕೊಟ್ಟೆವು. ಹಾಗೆ ಎಲ್ಲದರಲ್ಲೂ ನಮ್ಮ ಶಾಲೆ ಮುಂದೆ ಇದೆ. ಮೊನ್ನೆ ಹೇಳಿದ್ರು ಟಾಲ್ಪ್ ಅಂತ ಹೇಳಿಕೊಂಡು ಟೆಕ್ನಾಲಜಿ ಅಸಿಸ್ಟೆಡ್ ಎಜುಕೇಶನ್ ಅಂತ ಇದು ಉಂಟು. ಅದರಲ್ಲಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಶಾಲೆ ನಿಮ್ಮದು ಅಂತ ಹೇಳಿಕೊಂಡು, ಅಂದ್ರೆ ನಾನಂತಲ್ಲ ಹೇಳುದು, ನಮ್ಮಲ್ಲಿ ಟೀಮ್ ಫುಲ್ ಇದ್ದಾರೆ, ಶಾಲೆಯನ್ನು ಹೇಳುದು ನಾನು. ಹಾಗೆ ನಮ್ಮ ಶಾಲೆಯೇ ಒಳ್ಳೆದು ಅಂತ ಹೇಳಿಕೊಂಡು ನಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೂ ನಮಗೊಂದು ವಿಡಿಯೋ ಅದು ಇದೆಲ್ಲ ಮಾಡಿ ರಿಪೋರ್ಟ್ ಸಮೇತ ಕಳಿಸ್ಲಿಕ್ಕಿತ್ತು. ಹಾಗೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಲ್ಲೂ ಉತ್ತಮವಾಗಿದ್ದಾರೆ, ಬಹಳ ಎಲ್ಲದರಲ್ಲೂ ಸ್ಟೇಟ್ ಲೆವೆಲ್ ವರೆಗೆ ಹೋಗಿದ್ದಾರೆ. ಅಂದ್ರೆ ಮೊನ್ನೆ ಒಬ್ಳು ಹುಡುಗಿ ಯುವ ಸಂಸತ್ ಸ್ಪರ್ಧೆ ಅಂತ ನಡೀತದೆ, ಇದು ಪಾರ್ಲಿಮೆಂಟ್, ಸ್ಕೂಲ್ ಪಾರ್ಲಿಮೆಂಟ್, ಅದಕ್ಕೆ ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ. ಮತ್ತೆ ಭಾಷಣ ಸ್ಪರ್ಧೆಗಳಿಗೆ ಇದಕ್ಕೆ ಎಲ್ಲದಕ್ಕೂ ಹೋದ್ರೆ ಎಲ್ಲದಕ್ಕೂ ಪ್ರಾಚ್ಯ ಪ್ರಜ್ಞೆ ಅಂತೇಳಿ ಒಂದು ಸ್ಪರ್ಧೆ ನಡೀತು. ರಸಪ್ರಶ್ನೆ, ಕ್ವಿಜ್, ಇದು ಸಾರಿ ಎಂತ ಪ್ರಬಂಧ, ಭಾಷಣ ಮತ್ತೆ ಚಿತ್ರಕಲೆ, 4ಕ್ಕೂ ನಮ್ಮ ಶಾಲೆಯಿಂದ ಹೋದ ಮಕ್ಕಳಿಗೆ ಪ್ರೈಸ್ ಸಿಕ್ಕಿತ್ತು. ಅದು ಬಹುಶಃ 4 ಫಸ್ಟೇ ಅಂತ. ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿಕ್ಕಿತ್ತು. ಅದರಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದವರೆಗೆ ಮಾತ್ರ ಕಾಣ್ತದೆ. ಮತ್ತೆ ಹಾಗೆ ನಮ್ಮಿಂದ ಸಾಮಾನ್ಯ ಹೋದ್ರೆ ನಮಗೆ ಪ್ರೈಸೇ ಬರುವಂತದ್ದು. ಒಳ್ಳೆ ಮಕ್ಕಳಿದ್ದಾರೆ ನಮ್ಮ ಶಾಲೆಯ. ಮತ್ತೆ ನೀವು ಶಾಲೆಯ ಬಗ್ಗೆ ನಾನು ಹೊಗಳುದು ಅಂತಲ್ಲ, ನಂಗೆ ಅದನ್ನು ಹೇಳಲಿಕ್ಕೆ ಖುಷಿ ನನ್ನ ಶಾಲೆಯ ಬಗ್ಗೆ. ನನಗೆ ಒಂದು ಸಲ ಯಾರೋ ಟ್ರಾನ್ಸ್ಫರ್ ತಗೊಳ್ತೀರಾ ಅಂತ ಕೇಳುವಾಗ ನಾನು ಹೇಳಿದೆ ನನಗೆ ಇಷ್ಟ ಇಲ್ಲ ಟ್ರಾನ್ಸ್ಫರಿಗೆ ಅಂತ. ಯಾಕಂತ ಹೇಳಿದ್ರೆ ನನಗೆ ನನ್ನ ತಾಯಿ ಮನೆಯ ಪರಿಸರವನ್ನು ನೆನಪಿಸುವಂತ ಒಂದು ಪರಿಸರ ಅಲ್ಲಿ ಇರುದು. ನೀವೊಮ್ಮೆ ನೋಡಿರ್ಲಿಕ್ಕಿಲ್ವಾ ಏನ ನಮ್ಮ ಶಾಲೆ ಅಂದ್ರೆ ಅಷ್ಟೊಂದು ಸುತ್ತಮುತ್ತ ಹಸಿರು. ನಮ್ಮ ಸ್ಟೇಜ್ ಹೇಗೆ ಅಂತ ಹೇಳಿದ್ರೆ ಓಪನ್ ಸ್ಟೇಜ್ ಇದೆ, ಅದಕ್ಕೆ ತಂತಿಗಳು ಇದು ಎಂತ ರಾಡ್ ಟೈಪಿನದು ಉಂಟಲ್ಲ, ಹಾಗಿರುವಂತ ಓಪನ್ ಸ್ಟೇಜ್ ಇರುವುದು. ಅದಕ್ಕೆ ಆಚೆ ಈಚಿಂದ ಬಳ್ಳಿಗಳನ್ನು ಹಬ್ಬಿಸಿದ್ದಾರೆ. ಆ ಬಳ್ಳಿಗಳು ಅದರ ಮೇಲೆ ಹೋಗಿ ಅದು ನಮ್ಮದು ನ್ಯೂಸ್ನವರೆಲ್ಲ ರಿಪೋರ್ಟ್ ಮಾಡಿಕೊಂಡು ಇದು ಯಾವುದು ಚಾನೆಲ್ನವರು ವಿಡಿಯೋ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಅಂದ್ರೆ ಅದೊಂದು ಬಹಳ ಚಂದವಾಗಿದೆ. ಮತ್ತೆ ತುಂಬಾ ಗಿಡ ಮರಗಳು, ಅದು ಇದು ಹಕ್ಕಿಗಳು ಅಂಥದ್ದು. ಹಾಗೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಮಕ್ಕಳು. ಬೇರೆ ರೀತಿಯಲ್ಲಿ ನೋಡಿದ್ರೆ ಉಳಿದ ಕಡೆಗಳಿಂದ ನಮ್ಮ ಮಕ್ಕಳ ಇದು ಒಳ್ಳೆದಿದೆ, ಚೆನ್ನಾಗಿ ಇದ್ದಾರೆ ಅವರು. ಶಿಸ್ತು ಉತ್ತಮವಾಗಿದೆ. ಮತ್ತೆ ನಮ್ಮ HMನ ಇದು ಅವರಂದ್ರೆ ಕಂಟ್ರೋಲ್ ಮಾಡುದು ಬಹಳ ಉತ್ತಮವಾಗಿ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಸ್ವಚ್ಛತೆ
ಈಗ ಇತ್ತೀಚೆಗಾದ್ರೂ ನಮ್ಮ ಶಾಲೆಯಲ್ಲಿ ಒಂದು ಚೂರಾದ್ರೂ ಕಸ, ಶಾಲೆ ಒಳಗಲ್ಲ ಹೊರಗೆ ಚೂರು ಕಾಣ್ಬೋದು. ಆದ್ರೆ ಒಂದು ಕೊರೋನಾಕ್ಕಿಂತ ಮೊದಲಿನ ಸಮಯದಲ್ಲಿ ಓಕೆ ನೀವು ನಮ್ಮ ಶಾಲೆಯ ಕಡೆಗೆ ಬಂದ್ರೆ ಓಕೆ ಹೊರಗಡೆ ಎಲ್ಲಿ ನೋಡಿದ್ರು ಒಂದು ತುಂಡು ಕಸ ನೀವು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಓಕೆ ಅಷ್ಟೊಂದು ಅಷ್ಟು ಕ್ಲೀನ್. ಅದು ನಮ್ಮ ಈಗಲೂ ಅಷ್ಟೇ, ನಾವು ಸಾಧ್ಯವಾದಷ್ಟು ಪ್ರಯತ್ನಿಸ್ತೇವೆ, ಆದ್ರೆ ಆವತ್ತಿನಷ್ಟಿಲ್ಲ ಅಂತ ಅನಿಸುದು. ಚೂರು ಪ್ರಜ್ಞೆ ಮಕ್ಕಳಲ್ಲಿ ಕಡಿಮೆ ಆಗಿದೆ. ಓಕೆ ನಾವು ಹೇಳ್ತೇವೆ, ಮಕ್ಕಳಲ್ಲಿ ಸ್ವಲ್ಪ ಪ್ರಜ್ಞೆ ಕಡಿಮೆ ಆಗಿದೆ. ಓಕೆ ಆದ್ರೂ ನೀವು ಉಳಿದ ಕಡೆಗಳಿಗೆ ನೋಡೋದಕ್ಕಿಂತ ನಮಗೆ ಕಾಣ್ತದೆಯೇ ಹೊರತು ನಿಮಗೆಲ್ಲ ಬಂದ್ರೆ ಸಡನ್ ಕಾಣ್ಲಿಕ್ಕಿಲ್ಲ ಕಸ. ಕಾಣ್ಲಿಕ್ಕಿಲ್ಲ. ಅಂದ್ರೆ ಬಹಳ ಕಡಿಮೆ, ರೇರ್ ಆಗಿ ಅಲ್ಲಿ ಇಲ್ಲೆಲ್ಲ ಒಂದೊಂದು ಇರ್ತದೆ ಹಾಗೆ. ಓಕೆ ಮತ್ತೆ ಇವರು ಹೊರಗಡೆ ಇಳಿಯುವಾಗಲೇ ಪಕ್ಷಿಗಳ ಗೂಡು ನೇತಾಕಿಕೊಂಡಿರ್ತದೆ, ಗೂಡಲ್ಲಿ ಮೊಟ್ಟೆ ಇರ್ತದೆ, ಮರಿ ಇರ್ತದೆ, ಎಲ್ಲ ಇರ್ತದಲ್ಲ. ನಮ್ಮ ಶಾಲೆ ಮಕ್ಕಳು ಅದನ್ನೆಲ್ಲ ಮುಟ್ಟುದಿಲ್ಲ. ಹಾಗೆ ಹಾಗೆ ಓಕೆ. ಆ ಥರ ಒಂದು ವಾಕ್ಯ ಇದೆ, ಅಂದರೆ ಎಲ್ಲಿ ಬೆಸ್ಟ್ ಟೀಚರ್ ಇರ್ತಾರೆ ಅಥವಾ ಬೆಸ್ಟ್ ಕಲಿಸುವ ಟೀಚರ್ ಇರ್ತಾರೆ ಅಲ್ಲಿ ಅದು ಮಕ್ಕಳು ಅವರಿಗೆ ಅದು ಪ್ರೇರಣೆ ಇರ್ತದೆ. ಯಾಕೆಂದರೆ ಬೆಸ್ಟ್ ಟೀಚರಿಂದನೇ ಅವರು ಕಲಿಯೋದು ಮಕ್ಕಳು. ಅದಕ್ಕೋಸ್ಕರ ನಾವು ಹಳ್ಳಿ ಸ್ಕೂಲ್ ಆಗಲಿ ಸಿಟಿ ಸ್ಕೂಲ್ ಆಗಲಿ ಎಲ್ಲಿ ಬೆಸ್ಟ್ ಟೀಚರ್ ಇರ್ತಾರೆ ಒಳ್ಳೆ ಹೆಸರು ಸಹ ಬರ್ತದೆ ಮತ್ತು ಸುರಿಮಳೆ ಇರ್ತದೆ ಪ್ರೈಸ್ಗಳದ್ದು. ಸೊ ಈಗ ನಿಮ್ಮ ಪ್ರಕಾರ ನೀವೀಗ ಬೆಸ್ಟ್ ಟೀಚರ್ ಆಗಿದ್ದೀರಿ, ಪ್ಲಸ್ ನೀವೊಂದು ಡ್ರಾಯಿಂಗ್ ಮಾಡ್ತೀರಿ ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ, ಮತ್ತು ನೀವು ಫೋಟೋಗ್ರಫಿ ಆಗಿ ತುಂಬ ನಿಮಗೆ ಹವ್ಯಾಸ ಇದೆ. ಸೊ ಅದೊಂದು ಲೋಕ ಬೇರೆ. ಈಗ ನಾವು ಸಾಹಿತ್ಯದ ಲೋಕ ಬಂದರೆ ಅದು ಸಹ ಲೋಕ ಬೇರೆಯೇ. ಯಾಕೆಂದರೆ ಎಷ್ಟೋ ಜನರಿಗೆ ಸಾಹಿತ್ಯ ಆಗಬೇಕಂದ್ರೆ ಆಸೆ ಇರ್ತದೆ, ಆದರೆ ಇಂಥ ಪ್ರೇರಣೆ ನಿಮ್ಗೆ ಎಲ್ಲಿಂದ ಸಿಕ್ಕಿದ್ದು ಸಾಹಿತ್ಯ ಆಗಬೇಕಂತೇಳಿ? ಸಾಹಿತ್ಯ ಈಗ ನೀವು ಹೇಳಿದ್ರೆ ನನ್ನ ಹವ್ಯಾಸದ ಬಗ್ಗೆ ಹೇಳುವಾಗ ನಾನು ನನ್ನ ಹವ್ಯಾಸದ ಬಗ್ಗೆ ಒಂದ್ಸಲ ಸಣ್ಣದಾಗಿ ಹೇಳಿಬಿಡ್ತೇನೆ. ಓಕೆ. ಹವ್ಯಾಸಗಳದೇ ನನಗೆ ಯಾಕೋ ಗೊತ್ತಿಲ್ಲ, ಎಲ್ಲ ರೀತಿಯಲ್ಲೂ ಸ್ವಲ್ಪ ಸ್ವಲ್ಪ ಎಲ್ಲವನ್ನೂ ಒಂದು ನೋಡ್ಬೇಕು ಅಂತ ಆಸೆ ಇದು. ಓಕೆ. ಈಗ ನೀವು ಕೊರಿಯೋಗ್ರಫಿ ಅಂತ ಹೇಳಿದ್ರಲ್ಲ, ಈಗ ನೀವು ನನ್ನಲ್ಲಿ ಹೇಳಿದ್ರೆ ಜನ್ಮಕ್ಕೂ ನಾ ಮಾಡ್ಲಿಕ್ಕೂ ಇಲ್ಲ, ಎಂತದೂ ಇಲ್ಲ. ಅದಂದ್ರೆ ಆವಾಗಲೇ ಬಿಟ್ಟು ಈಗ ಟಚ್ ಬಿಟ್ಟು ಹೋಗಿದೆ. ಓಕೆ. ಹಾಗೆ ನೋಡಿದ್ರೆ ನಾನು ಸ್ವಲ್ಪ ಸಂಗೀತವನ್ನು ಕಲ್ತಿದ್ದೇನೆ, ಓಕೆ. ಶಾಸ್ತ್ರೀಯ ಸಂಗೀತದ ಕ್ಲಾಸಿಗೆ ಸ್ವಲ್ಪ ಹೋಗಿ ಸ್ವಲ್ಪ ಕಲ್ತಿದ್ದೇನೆ. ಓಕೆ. ಹಾಗೆ ಹಾಗೆ ಒಂದು ಸಣ್ಣದಾಗಿ ಭರತನಾಟ್ಯದ ಟಚ್ ಅಂದ್ರೆ ನಮಗೆ ಅಲ್ಲಿ ಕಂಪಲ್ಸರಿ ಇದ್ದ ಕಾರಣ TCH ಅಲ್ಲಿ ಅದು ಕಲ್ತೆ. ಅಂದ್ರೆ ಎಲ್ಲದರಲ್ಲೂ ಒಂದಿಷ್ಟು ಕಲಿತೇನೆ. ಡ್ರಾಯಿಂಗ್ ಕ್ಲಾಸಿಗೆ ಹೋಗಿ ಕಲ್ತಿದ್ದೇನೆ ಸ್ವಲ್ಪ. ಓಕೆ. ಹೀಗೆ ಮಾಡ್ತಿದ್ದೆ. ನನ್ನ ಮಕ್ಕಳನ್ನು ಡ್ರಾಯಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗುವಾಗ 1 ಗಂಟೆ ನಾನು ಹೊರಗೆ ನಿಲ್ಬೇಕಲ್ಲ ಅಂತ ಹೇಳಿಕೊಂಡು ನಾನು ಕೂಡ ಡ್ರಾಯಿಂಗ್ ಮಾಡಿದ್ದಿದ್ದೆ. ಹಾಗೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಮಾಡುವಂಥದ್ದು, ಎಲ್ಲ ಆರ್ಟ್ ಮಾಡುದು ಎಂತೆಲ್ಲ ಮಾಡುದು, ಗಾರ್ಡನಿಂಗ್ ಮಾಡುದು ಎಲ್ಲ. ಎಲ್ಲದಕ್ಕೂ ನಾನು ಹೇಳುದು ನನ್ನ ಪ್ರೇರಣೆ ನನ್ನ ಮನೆಯಿಂದ ಅಂತ. ಯಾಕಂದ್ರೆ ಸಾಹಿತ್ಯಕ್ಕಾದ್ರೂ ಕೂಡ ನನ್ನ ಪ್ರೇರಣೆ ನನ್ನ ಮನೆಯಿಂದ. ನಾನು ಹೇಳಿದಲ್ಲ, ನನ್ನ ಅಪ್ಪ 5ನೇ ಕ್ಲಾಸ್ ಕಲ್ತದ್ದು ಅಂತ. ಮಲಯಾಳಂ ಕಲ್ತು ಬಂದವರು, ಅವರಿಗೆ ಕನ್ನಡದ ಜ್ಞಾನ ಇರ್ಲಿಲ್ಲ. ಆದ್ರೆ ಇಲ್ಲಿ ಬರುವಾಗ ಅದಂದ್ರೆ ಆ ಕಾಲದಲ್ಲಿ ಎಂತ ವಲಸೆಗೆ ಇಲ್ಲೇ ಪ್ರೋತ್ಸಾಹ ಇತ್ತು ಕಾಣ್ತದೆ. ಕೇರಳದಿಂದ, ಅದು ಆಗ ಮೈಸೂರು ರಾಜ್ಯ ಇದ್ದದ್ದು ಕಾಣ್ತದೆ. ಆಗ ಮೈಸೂರಿಗೆ ಬರುವುದು ಅಂತ ಹೇಳಿಕೊಂಡು ಎಲ್ಲ ತುಂಬಾ ಜನ ಬಂದಿದ್ದಾರೆ, ನಮ್ಮ ಏರಿಯಾದಲ್ಲಿ ತುಂಬಾ ಇದ್ದಾರೆ. ಹಾಗೆ ಬಂದವರಿಗೆ ಕನ್ನಡ ಕಲಿಸಲಿಕ್ಕೆ ಅಂತ ಹೇಳಿ ವಯಸ್ಕರ ಶಿಕ್ಷಣ ರಾತ್ರಿ ಶಾಲೆ ಅಂತ ಇರ್ತಿತ್ತು. ನನ್ನ ಅಪ್ಪ ಎಲ್ಲ ಅಲ್ಲಿ ಹೋಗಿ ಕನ್ನಡ ಕಲ್ತರು. ಮತ್ತೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ನನ್ನ ಅಪ್ಪ ಮನೆಗೆ ಕನ್ನಡ ಪೇಪರು ತರಿಸ್ತಿದ್ರು, ಮಲಯಾಳಂ ಪೇಪರ್, ಮಲಯಾಳ ಮನೋರಮ ಅಥವಾ ದೀಪಿಕಾ ಅಂತ ಹೇಳುವ ಪತ್ರಿಕೆ ಅದು ತರಿಸ್ತಿದ್ರು. ಮತ್ತೆ ಮನೋರಮ ಅಂತ ಹೇಳೋ ವೀಕ್ಲಿ, ಮಂಗಳಂ ಅಂತ ಹೇಳೋ ವೀಕ್ಲಿ ತರಿಸ್ತಿದ್ರು. ಇದು ಫಸ್ಟಿಗೆ ನಾವು ಸಣ್ಣವರಿರುವಾಗ ಆಗ ಕನ್ನಡ ಪೇಪರ್ ತರಿಸುವುದು ಕಡಿಮೆ ಇತ್ತು, ಮಲಯಾಳಮನ್ನೇ ತರಿಸ್ತಿದ್ರು. ಆಗ ಫಸ್ಟಿಗೆ ನನ್ನ ಅಕ್ಕನವರೆಲ್ಲ ಮಲಯಾಳಂ ಕಲಿತರು ಓದ್ಲಿಕ್ಕೆ. ಅಂದ್ರೆ ನಾವು ಕನ್ನಡ ಶಾಲೆಯಲ್ಲಿ ಕಲಿತ ಕಾರಣ ಓದು ಬರಹ ನಮಗೆ ಗೊತ್ತಿರಲಿಲ್ಲ ಮಲಯಾಳಮನ್ನು. ಅವರೇಗೆ ಅಂತ ಹೇಳಿದ್ರೆ ಕನ್ನಡ ಮಲಯಾಳಂ ಭಾಷಾ ಸಹಾಯಿ ಅಂತ ಹೇಳೋ ಪುಸ್ತಕ ನೋಡಿಕೊಂಡು ಅವರು ಅಕ್ಷರವನ್ನು ಇದು ಮಾಡಿಕೊಂಡು ಕಲ್ತರು. ಹಾಗೆ ಅಕ್ಕನವರು ಆ ಮಂಗಳ ಮನೋರಮ ಎಲ್ಲ ತೆಗೆದುಕೊಂಡು ಓದುದು, ಕಾದಂಬರಿ ಅದು ಇದನ್ನೆಲ್ಲ ಓದುದು. ಅವರು ಓದಿ ಕೆಲವೊಮ್ಮೆ ಗಟ್ಟಿ ಓದಿ, ಅಂದ್ರೆ ಒಬ್ಬರ ನಂತರ ಒಬ್ಬರಿಗೆ ಪುಸ್ತಕ ಪಾಸ್ ಆಗುದಲ್ಲ, ಅದಕ್ಕೋಸ್ಕರ ಇವರು ಹೇಳುದು ಹಾಗಾದ್ರೆ ನೀನು ಓದುವಾಗ ಗಟ್ಟಿ ಓದು, ನಾವು ಕೇಳ್ತೇವೆ ಅಂತ. ಈ ಅಕ್ಕನವರು ಕೆಲವೊಮ್ಮೆ ಓದುದು, ಮತ್ತೆ ಕೆಲವೊಮ್ಮೆ ನಾನೇ ಓದ್ತೇನೆ ಅಂತೇಳಿ ಅವರು ಓದುದು. ಆಗ ನನಗೆ ಆ ಕಥೆಯ ಕಂಟಿನ್ಯೂಟಿ ಸಿಗುದಿಲ್ಲಲ್ಲ, ನಂಗೆ ಬೇಜಾರಾಗ್ತಿತ್ತು, ನಂಗೆ ಬರುದಿಲ್ಲಲ್ಲ ಅಂತೇಳಿ. ಮತ್ತೆ ನಾನು ಕೂಡ ಆ ಪುಸ್ತಕವನ್ನು ಯೂಸ್ ಮಾಡಿ ನಾನು ಕೂಡ ಅಕ್ಷರ ಕಲಿತೆ, ಮಲಯಾಳಂ ಓದಲಿಕ್ಕೆ ಶುರು ಮಾಡಿದೆ. ಹಾಗೆ ಸಾಹಿತ್ಯದ ಪ್ರೀತಿ ಬೆಳೆಸಲಿಕ್ಕೆ ನನ್ನ ಅಪ್ಪನೇ ಕಾರಣ. ಮತ್ತೆ ನಾವು ಏನಾದ್ರೂ ಓದುವಾಗ ಈ ಫುಲ್ ಸ್ಟಾಪ್ ಇಲ್ಲದೆ ಕೋಮಾ ಎಲ್ಲ ಇರುವಾಗ ಅದಕ್ಕೆ ತಕ್ಕ ಪಾಸ್ ಇಲ್ಲದೆ ಎಲ್ಲ ಹೇಳಿದ್ರು ಉಂಟಲ್ಲ, ಅಪ್ಪ ಜೋರು ಮಾಡ್ತಿದ್ರು, ಎತ್ತು ಮೂತ್ರ ಮಾಡಿದಾಗೆ ಓದುದು ಅಂತ ಹೇಳಿ. ಅಂದ್ರೆ ಅಕ್ಷರ ಜ್ಞಾನ ಕಡಿಮೆ ಇದ್ರೂ ಕೂಡ ಅವರಿಗೆ ಈ ತರ ನಾಲೆಜ್ ಬಹಳ ಒಳ್ಳೇದಿತ್ತು. ಮತ್ತೆ ನನ್ನ ಅಪ್ಪ ಹಿಂದೆ ಅವರಂದ್ರೆ ತುಂಬಾ ಕಷ್ಟ ಇತ್ತು ಅವರಿಗೆ ಅಲ್ಲಿ. ಅವರ ಅಪ್ಪ ಫಸ್ಟಿಗೆ ಈ ಬ್ರಿಟಿಷ್ ಮಿಲಿಟರಿಯಲ್ಲಿ ಇದ್ದಿರ್ಬೋದು, ಅಡಿಗೆಯವರಾಗಿ ಕೆಲಸ ಮಾಡ್ತಿದ್ರು ನನ್ನ ಅಜ್ಜ.
ಆಗಲೇ ಕುಡಿಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಅದನ್ನು ಬಿಟ್ಟು ಬಂದ್ರು, ಆನೆಯ ಮಾವುತರಾದ್ರು. ಓಕೆ ಹಾಗೆ ಆನೆಯ ಮಾವುತರಾಗಿ ಹೋಗುವಾಗ ಮತ್ತು ಜಾಸ್ತಿ ಕುಡಿಯುತ್ತಿದ್ರು, ಓಕೆ ಮನೆಯನ್ನು ಇದು ಮಾಡ್ತಿರ್ಲಿಲ್ಲ. ಹಾಗೆ ನನ್ನ ಅಪ್ಪ ಶಾಲೆ ಬಿಟ್ಟು, ಅಪ್ಪನ ಅಣ್ಣಂದಿರು ಎಲ್ಲ ಶಾಲೆ ಬಿಟ್ಟು ಕೆಲಸಕ್ಕೆಲ್ಲ ಹೋಗ್ತಿದ್ರು. ಓಕೆ ನನ್ನ ಅಪ್ಪ ಪೇಪರ್ ಕೊಡ್ಲಿಕ್ಕೆ ಹೋಗ್ತಿದ್ರು, ಬುಕ್ ಬೈಂಡಿಂಗ್ ಅಂತೆಲ್ಲ ಮಾಡ್ಲಿಕ್ಕೆ ಹೋಗ್ತಿದ್ರು. ಹಾಗೆ ಅವರಿಗೆ ಓದುವ ಹವ್ಯಾಸ ಬಂದದ್ದು ಕಾಣ್ತದೆ. ಓಕೆ ಆ ಹವ್ಯಾಸದಿಂದಾಗಿ ನಮ್ಮ ಮನೆಯಲ್ಲಿ ಪುಸ್ತಕಗಳು ಜಾಸ್ತಿ ಬಂದ ಕಾರಣ ನಮಗೂ ಓದುವ ಹವ್ಯಾಸ ಬಂತು. ಓಕೆ ಮತ್ತೆ ಶಾಲೆಗೆ ಹೋಗುವಾಗ ಹೇಗೆ ಅಂತ ಹೇಳಿದ್ರೆ, ನಾನು ನೋಟ್ಸ್ ಎಲ್ಲ ಬರೀತಿದ್ದೆ ಬೇಗ. ಅದಕ್ಕೆ ಕೆಲವು ಮಕ್ಕಳು ಏನ್ ಮಾಡ್ತಿದ್ರು, ನನ್ನ ನೋಟ್ಸ್ ತಕೊಳ್ಳಿಕ್ಕೋಸ್ಕರ ಕತೆ ಪುಸ್ತಕಗಳನ್ನು ನನಗೆ ತಂದು ಕೊಡ್ತಿದ್ರು. ನೋಟ್ಸ್ ಕೂಡ ನಿನಗೆ ಕತೆ ಪುಸ್ತಕ ಕೊಡ್ತೇನೆ ಅಂತ. ನಾವೇನ್ ಮಾಡ್ತಿದ್ದೆವು ಅಂತ ಹೇಳಿದ್ರೆ, ಇದು ಪುಸ್ತಕವನ್ನು ಮೆಲ್ಲ ಕೆಲವೊಮ್ಮೆ ಅಷ್ಟು ಇಂಟ್ರೆಸ್ಟ್ ಆಗ ನೋಡಿ, ಹಂಸರಾಗ, ರಾಗಹಂಸ ಅಲ್ಲ ರಾಗಹಂಸ ಎಂತದೆಲ್ಲ ಬೇರೆ ಬೇರೆ ಪುಸ್ತಕಗಳು, ಇದು ಕಾದಂಬರಿ ಇದ್ದೇ ಬರ್ತಿತ್ತು. ಮತ್ತೆ ನಮ್ಮ ಇದು ಚಂಪಕ, ಚಂದಮಾಮ ಅಂತದೆಲ್ಲ, ಅಂತ ಪುಸ್ತಕಗಳೆಲ್ಲ ಬಾಲಮಂಗಳೆಲ್ಲ ಇತ್ತಲ್ಲ, ಕೆಲವೊಮ್ಮೆ ಕಥೆಯನ್ನು ಅರ್ಧ ಓದಿ ಆಗುವಾಗ ಒಂದು ಪಿರಿಯಡಿಗೆ ಮಾಸ್ಟರ್ ಬರುದು, ಅದನ್ನು ಹೇಗೆ ಓದದೇ ಇರುವುದು, ಡೆಸ್ಕಿನ ಅಡಿಯಲ್ಲಿ ಇಟ್ಟುಕೊಂಡು ಮೆಲ್ಲ ಓದಿದ್ದಿದ್ದೆ ಆ ಟೈಮಲ್ಲಿ. ಹಾಗೆ ಆ ಸಮಯದಿಂದಲೇ ಒಂದು ಓದುವ ಹವ್ಯಾಸ. ಮತ್ತೆ ನನ್ನದು ಹಳ್ಳಿ ಶಾಲೆ ಆದ್ರೂ ಕೂಡ ನಾನು ಪ್ರೈಮರಿಯಲ್ಲಿ 1 ರಿಂದ 4 ಕಲಿಬೇಕು, 5 ಕಲಿಬೇಕಾದ್ರೆ ಏಕೋಪಾಧ್ಯಾಯರಿದ್ರು. ಮತ್ತೆ 1-2 ವರ್ಷದ ನಂತರ ಒಂದಿಬ್ರು ಮಾಸ್ಟರ್ ಬಂದರು. ಆದ್ರೂ ಕೂಡ ಅವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಲೈಬ್ರರಿ ಪುಸ್ತಕ ಕೊಟ್ಟಿದ್ದಾರೆ, ಇದು ಡ್ಯಾನ್ಸು, ಪದ್ಯ, ಆಟಗಳು ಎಲ್ಲವನ್ನು ಮಾಡಿದ್ದಾರೆ. ಹಾಗೆ ನನ್ನ ಗುರುಗಳನ್ನು, ನನ್ನ ಪ್ರೈಮರಿಯಿಂದ ಹಿಡಿದು ಎಲ್ಲಾ ಗುರುಗಳನ್ನು ನಾನು ಬಹಳ ಮೆಚ್ಚುತ್ತೇನೆ. ಹಾಗೆ ಓಕೆ, ನೀವೀಗ 6 ಪುಸ್ತಕಗಳು ಬರೆದಿದ್ದೀರಿ ಅಲ್ವಾ ಸಾಹಿತ್ಯದಲ್ಲಿ? ಆ 6 ಪುಸ್ತಕಗಳು ಯಾವಂತ ಹೇಳ್ಬೋದಾ ನಮಗೆ ಒಂದು ಬೈ ಒಂದು? ಫಸ್ಟಿಗೆ ನಾನು ಬರೀಲಿಕ್ಕೆ ಕಾರಣವಾದ್ದು ಅಂತ, ನನಗೆ ಮೊದಲೇ ಬರೀತಿದ್ದೆ ನಾನು. ಈಗ 10ನೇ ಕ್ಲಾಸಲ್ಲಿ ಓದಲಿಕ್ಕೆ ಕೂತ್ಕೊಳ್ಳುವಾಗ ಕೆಲವೊಮ್ಮೆ ನನಗೆ ಏನೋ ಒಂದು ಪದ್ಯ ಬಂದ ಹಾಗೆ ಆಗುದು. ಆಗ ನಾನು ಈಗ ಅದರಡಿಯಲ್ಲಿ ಪುಸ್ತಕದಲ್ಲಿ ಗೀಚುದು ಹೀಗೆ ಮಾಡ್ತಿದ್ದೆ. ಆದರೆ ಅದನ್ನು ಈ ರೀತಿಯಲ್ಲಿ ಒಂದು ಬರೆದದ್ದು ಹೇಗೆ ಅಂತ ಹೇಳಿದ್ರೆ, ಒಂದ್ಸಲ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಸಣ್ಣ ಕಥೆಗಳು ಬಂತು, ತೀರ ಸಣ್ಣ ನ್ಯಾನೋ ಕಥೆ. ಹಾಗೆ ಇಂತಹ ಕಥೆಗಳು ನಿಮ್ಮಲ್ಲಿದ್ರೆ ನೀವು ಕಳುಹಿಸಿಕೊಡಿ, ಉತ್ತಮವಾದ್ರೆ ಪ್ರಕಟಿಸಲಾಗುವುದು ಅಂತ ಬಂತು. ಹಾಗೆ ನಾನೊಂದು ಕಥೆಯನ್ನು ಬರೆದು ಹಾಕಿದೆ. ಅದು ನನಗೆ ಯೋಚನೆ ಇಲ್ಲ ಬರ್ತದೆ ಅಂತ, ನೋಡ್ಬೇಕಾದ್ರೆ ಬಂತು ನನ್ನ ಕತೆ ಪ್ರಕಟ ಆಗಿ. ಆಮೇಲೆ ಅದರಲ್ಲೇ ಎಂತದ್ದು ಚಾವಡಿ ಚರ್ಚೆ ಅಂತ ಹೇಳಿಕೊಂಡು ಬರ್ತಿತ್ತು. ಅದರಲ್ಲಿ ದೊಡ್ಡ ದೊಡ್ಡ ಲೇಖಕರೆಲ್ಲ ಚರ್ಚೆ ಮಾಡುದು, ನಾನು ಕೂಡ ಅದರಲ್ಲಿ ಚರ್ಚೆಯಲ್ಲಿ ಬರೆದೆ. ನನ್ನದು ಚರ್ಚೆ ಕೂಡ ಬಹುಮಾನಕ್ಕೆ ಅರ್ಹವಾಗಿ ಬಂತು 2 ಸಲ. ನನಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ, ಬರೀಬಹುದು. ಮತ್ತೆ ಓದಿದವರು ಮೆಚ್ಚಿಕೊಂಡ್ರು ಅದನ್ನೆಲ್ಲ. ಹಾಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಫಸ್ಟಿಗೆ ಈ ಸಣ್ಣ ಕಥೆಗಳನ್ನು ಶುರು ಮಾಡಿದ್ದು ಬರೀಲಿಕ್ಕೆ. ಹಾಗೆ ಆ ಕಥೆಗಳೆಲ್ಲ ಆದಾಗ ನಂಗೆ ಅನಿಸಿದ್ದು ಒಂದು ಸಣ್ಣ ಪುಸ್ತಕ ಮಾಡುವ ಅಂತ ಆಸೆ. ಅದು ಸಾಮಾನ್ಯ ಸ್ಟಾರ್ಟಿಂಗ್ ಅಲ್ಲಿರುವ ಬರಹಗಾರರಿಗೆ ಒಂದು ಭಾರಿ ಆಸೆ, ಅದು ಒಂದು ಪುಸ್ತಕ ಆಗ್ಬೇಕು. ಆಗ ಎಂತ ಪುಸ್ತಕ ಮಾಡಿದೆ, ಆವಾಗ ಡಾನ್ ಬಾಸ್ಕೋ ಕ್ಲಬ್ಬಿನವರ ಇದರ ವತಿಯಿಂದ ಅದನ್ನು ಬಿಡುಗಡೆ ಮಾಡುವ ಅಂತ ಇದು ಮಾಡಿದ್ರು. ಹಾಗೆ ಡಾನ್ ಬಾಸ್ಕೋ ಕ್ಲಬ್ ಅಲ್ಲಿ ಬಿಡುಗಡೆ ಮಾಡುವಾಗ ಇದನ್ನು ಓದಿದ ನಮ್ಮ ಊರಿನ ಹಿರಿಯ ಲೇಖಕರಾದಂತ VB ಅರ್ತಿಕಜಿಯವರು, ಅವರಿಗೆ ಅದು ಬಹಳ ಖುಷಿ ಆಯ್ತು. ಅವರು ಹೇಳಿದ್ರು, ಇಷ್ಟು ಸಣ್ಣದಾಗಿ ಒಂದು ಕಥೆಯನ್ನು ಬರೆಯೋದು ಬಹಳ ಕಷ್ಟದ ವಿಷಯ, ಆದ ಕಾರಣ ಬಹಳ ಚೆನ್ನಾಗಿ ಬರೆದಿದ್ದೀರಿ, ನಂಗೆ ಅದು ಬಹಳ ಖುಷಿ ಆಯ್ತು ಅಂತ ಹೇಳಿ ನಂಗೆ 1,000 ರೂಪಾಯಿ ಬಹುಮಾನವನ್ನು ಆ ಕಾರ್ಯಕ್ರಮದಲ್ಲಿ ಕೊಟ್ಟರು. ಬಿಷಪ್ ಅವರು ನಂಗೆ ಇದನ್ನು ಕೊಟ್ಟದ್ದು, ಅಂದ್ರೆ ಇವರು ಕೊಟ್ಟದ್ದನ್ನು ಆತರ. ಮತ್ತೆ ನಾನು ಮಕ್ಕಳ ಕವನಗಳ ಒಂದು ಪುಸ್ತಕವನ್ನು ಬರೆದೆ. ಅಂದ್ರೆ ನಾನೆಂತ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಪತ್ರಿಕೆಗೆ ಬರೀತಿದ್ದೆ. ಏನು ನನ್ನ ಚಾನ್ಸೋ ಅಥವಾ ನಾನು ಬರೀತಿದ್ದು ಉತ್ತಮವಾಗಿದ್ದ ಕಾರಣವೋ ಗೊತ್ತಿಲ್ಲ, ನಾನು ಹೆಚ್ಚಾಗಿ ನಾನು ಕಳಿಸಿದ್ದೆಲ್ಲವೂ ಪ್ರಕಟ ಆಗ್ತಿತ್ತು. ನಾನು ಮೇಯ್ನ್ ಆಗಿ ಉದಯವಾಣಿ ಪತ್ರಿಕೆಯಲ್ಲಿ ಬರೀತಿದ್ದೆ. ಉದಯವಾಣಿಲಿ ಮಹಿಳಾ ಸಂಪದದಲ್ಲಿ ಲೇಖನಗಳನ್ನು ಬರೀತಿದ್ದೆ. ಅದರಲ್ಲಿ ಸಾಪ್ತಾಹಿಕ ಸಂಪದದಲ್ಲಿ ಮಕ್ಕಳ ಕವನಗಳು ಮತ್ತೆ ಈ ನ್ಯಾನೋ ಕಥೆಗಳನ್ನು ಬರೀತಿದ್ದೆ. ಆಮೇಲೆ ಉದಯವಾಣಿಯವರು ನನಗೆ ಒಂದು ಸಲ ಒಂದು ಇದು ಮಹಿಳಾ ಸಂಪದದಲ್ಲಿ ಏನು ಹೇಳುದು ಅದಕ್ಕೆ ಅಂಕಣ ಬರೀಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ಹಾಗೆ ಒಂದು 12 ಕಂತಲ್ಲಿ ಅಂಕಣ ಪ್ರಕಟ ಆಯಿತು. ಮತ್ತೆ ನಾನು ಎಲ್ಲಾ ಪತ್ರಿಕೆಯನ್ನು ಟ್ರೈ ಮಾಡಿದೆ. ಫಸ್ಟಿಗೆ ನಂಗೆ ಅದರ ಕಲ್ಪನೆ ಇರಲಿಲ್ಲ, ಬೇರೆ ಪತ್ರಿಕೆಗೆಲ್ಲ ಬರಿಬಹುದು, ಪತ್ರಿಕೆ ನಂಗೆ ಅಷ್ಟು ಪರಿಚಯ ಇರಲಿಲ್ಲ. ಮತ್ತೆ ಒಂದೊಂದು ಪತ್ರಿಕೆಯನ್ನು ತಕೊಂಡು ಎಲ್ಲ ಯಾವುದು ವಿಶ್ವವಾಣಿಯಲ್ಲಿ ಬರೆದಕ್ಕೆ ತುಂಬಾ ಲೇಖನ ಬರ್ದೇನೆ. ಅದರಲ್ಲಿ ವಿಜಯವಾಣಿಯಲ್ಲಿ 1-2 ಏನೋ ಬರ್ದೇನೆ ಕಥೆಗಳೇನು ಸಣ್ಣದು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ತುಂಬಾ ಬರ್ದೇನೆ ಕಥೆಗಳು, ಕವನಗಳು, ಮಕ್ಕಳ ಕಥೆಗಳು ಇಂಥದೆಲ್ಲ. ಮತ್ತೆ ಹೊಸ ದಿಗಂತದಲ್ಲೂ ತುಂಬಾ ಸಮಯ ಬರ್ದೇನೆ ಹಾಗೆ. ಆಮೇಲೆ ಮತ್ತೆ ಯಾವುದು ಆಲ್ಮೋಸ್ಟ್ ಎಲ್ಲ ಪೇಪರ್ಸ್, ತುಷಾರ, ಮಯೂರ,
ಅಂಥದ್ರಲ್ಲಿ ಸುಧಾ, ಓಕೆ ಎಲ್ಲ ಉದಯವಾಣಿ, ಪ್ರಜಾವಾಣಿ. ಪ್ರಜಾವಾಣಿಯಲ್ಲೂ ರೆಗ್ಯುಲರ್ ಆಗಿ ಬರೆಯುತ್ತಿದೆ. ಉದಯವಾಣಿ ಮತ್ತು ಪ್ರಜಾವಾಣಿಯಲ್ಲಿ ಓಕೆ ರೆಗ್ಯುಲರ್ ಎಂಬಂತೆ ಬರೆಯುತ್ತಿದೆ. ಓಕೆ ಮತ್ತೆ ಲೋಕಲ್ ನಮ್ಮ ಸುದ್ದಿಯಲ್ಲಿ ಕೂಡ ಬರೆದಿದೆ. ಬದಿ ಓಕೆ ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಬರೀತಿದೆ. ಹಾಗೆ ಪತ್ರಿಕೆಯಲ್ಲಿ ಬರೆದಾಗ ನನಗೆ ತುಂಬಾ, ನನಗೆ ಹೀಗೆ ಗೊತ್ತಿರೋದಕ್ಕಿಂತಲೂ ನನ್ನನ್ನು ಒಮ್ಮೊಮ್ಮೆ ನೋಡುವಾಗ ಜನ ಹೇಳ್ತಾರೆ, ನಿಮ್ಮ ಇದು ಓದಿದೆ, ಖುಷಿ ಆಯ್ತು ಹಾಗೆ ಹೇಳಿಕೊಂಡು. ನನಗೊಂದು ಫ್ಯಾನ್ ಇದ್ದಾರೆ ಅಂತ ಗೊತ್ತಾಗುದು ಹೊರಗಡೆ ಈಗ ಹೋಗುವಾಗ. ಹಾಗೆ ಎಲ್ಲರೂ ಹೇಳಿ ನಾನು ಅದಕ್ಕೂ ಪುಸ್ತಕ ಮಾಡ್ಲಿಕ್ಕೆ ಹೊರಟೆ. ಓಕೆ ಹಾಗೆಯೇ ನೋಡಿ, ಇದು ಒಂದು ಪುಟ್ಟ ಮುತ್ತುಗಳ ಚಿಪ್ಪು ಅಂತ ಹೇಳಿಕೊಂಡು ಇದು ಚಿಕ್ಕ ಒಂದು ಪುಸ್ತಕ, ಚಿಕ್ಕ ಪುಸ್ತಕ. ಅದಕ್ಕೇನೆ ಆ ಹೆಸರು, ಪುಟ್ಟ ಮುತ್ತುಗಳ ಚಿಪ್ಪು ಅಂತ. ಓಕೆ ಚಿಪ್ಪಿನಲ್ಲಿ ಸಣ್ಣ ಇದಿರ್ತದಲ್ಲ, ಓಕೆ ಅದರಲ್ಲಿರುವ ಒಂದು ಸಣ್ಣ ಒಂದು ಕಥೆಯನ್ನು ನಾನು ಓದಬೇಕಾ? ಒಂದು ಸಣ್ಣದಂದ್ರೆ ಜಸ್ಟ್ 1 ಮಿನಿಟಲ್ಲಿ ಮುಗೀತದೆ. ಓಕೆ ಯಾಕಂತ ಹೇಳಿದ್ರೆ, ಅಂದ್ರೆ ಇದು ಯಾಕೆ ಹೇಳಬೇಕು ಅಂತ ನಾನು ಎನಿಸಿದೆ ಅಂತ ಹೇಳಿದ್ರೆ, ಓಕೆ ನಾವು ಒಂದು ಇದನ್ನು ನೋಡುವ ನಮ್ಮದೇ ಒಂದು ದೃಷ್ಟಿಕೋನ ಇರ್ತದೆ. ಅದು ಹೀಗೆ ಇರ್ಬಹುದು ಅಂತ ನಾವು ಕಲ್ಪಿಸಿಕೊಳ್ತೇವೆ. ಓಕೆ ಕೆಲವೊಂದು ಸಮಯದಲ್ಲಿ ಅದು ನಿಜವಾಗಿರುವುದಿಲ್ಲ, ಅದು ಬೇರೆನೆ ಆಗಿರ್ತದೆ. ಓಕೆ ನಾವೇನು ಕಾಣ್ತೇವೋ ಅದು ನಮ್ಮ ಮನಸ್ಸು, ಓಕೆ ಅಂದ್ರೆ ರಿಯಾಲಿಟಿ ಅಲ್ಲ ನಾವು ಕಾಣುದು. ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದಲ್ಲಿ ಕಾಣ್ತದೆ. ನೀವು ಈ ಸೈಕಾಲಜಿಸ್ಟ್ಗಳು ಒಂದು ಇಂಕ್ ಬ್ಲಾಟ್ ಟೆಸ್ಟ್ ಅಂತ ಮಾಡೋದು ಕೇಳಿದಿರೋ ಗೊತ್ತಿಲ್ಲ. ಅದಂದ್ರೆ ಒಂದು ಈ ಇಂಕ್ ಪೆನ್ನಿನ ಇಂಕ್ ಉಂಟಲ್ಲ, ಒಂದು ಪೇಪರ್ ಅಲ್ಲಿ ಹೀಗೆ ಚಿಮುಕಿಸಿ ಅದನ್ನು ಹೀಗೆ ಮಡಿಚಿ ಅದನ್ನ ಹೀಗೆ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿ ಬಿಡಿಸುವಾಗ ಏನೋ ಒಂದು ಶೇಪ್ ಬೀಳುತ್ತೆ, ಯಾವುದು ಅಂತ ಒಂದು ನಿರ್ದಿಷ್ಟ ಶೇಪ್ ಅಲ್ಲ. ಆಗ ನಾನು ಸೈಕಾಲಜಿಸ್ಟ್ ಆದ್ರೆ ನಾನು ನಿಮ್ಮಲ್ಲಿ ತೋರಿಸುದು, ಆಗ ನೀವು ಅದಕ್ಕೆ ಒಂದು ಇಂಟರ್ಪ್ರೆಟ್ ಮಾಡುವಂತ ಒಂದು ರೀತಿ ಉಂಟಲ್ಲ, ಇದು ಹೀಗೆ, ಇದರಲ್ಲಿ ಹೀಗೆ. ಆಗ ನೀವು ಹೇಳುವ ರೀತಿ ಒಂದುಂಟು, ನೀವೇನೋ ಹೇಳಿರ್ತೀರಿ, ಇನ್ನೊಬ್ಬರಿಗೆ ಕೇಳಿದ್ರೆ ಅವರೊಂದು ತರ ಹೇಳಿರ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೀವು ತುಂಬಾ ಬೇಸರದಲ್ಲಿದ್ರೆ ನಿಮಗೆ ಇಲ್ಲಿ ಕಾಣುದೆಂತ ಗೊತ್ತುಂಟಾ? ಒಬ್ಬ ಮನುಷ್ಯ ಕೂತಿದ್ದಾನೆ, ಬಹಳ ದುಃಖಿತನಾಗಿದ್ದಾನೆ, ಬಹುಶಃ ಯಾವುದರಲ್ಲೂ ನಷ್ಟ ಆಯ್ತು, ಈ ತರ. ಒಂದು ಹುಡುಗಿ ಯಾರನ್ನು ಲವ್ ಮಾಡುವ ಹುಡುಗಿ ಕೂತಿದ್ರೆ, ಒಂದು ಹುಡುಗ ಯಾರದೋ ನಿರೀಕ್ಷೆಯಲ್ಲಿದ್ದಾನೆ ಅಂತ. ಚಿತ್ರ ಒಂದೇ, ನಿಮಗೆ ಕಂಡದ್ದು ಬೇರೆ, ಅದೇ ತರಕ್ಕೆ ಒಂದು ಕಥೆಯನ್ನು ಬರೆದದ್ದು. ಇದು ಏನಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಮ್ಮ ಇದಕ್ಕೂ ಕನೆಕ್ಷನ್ ಉಂಟು. ಏನಂತ ಹೇಳಿ, ನಾವು ಸಣ್ಣವರಿರುವಾಗ ನಾನು ಹೇಳಿದಲ್ಲ, ನಮ್ಮ ಮನೆಯ ಜಾಗ ಏರು ತಗ್ಗು ಇರುವ ಕಾರಣ ನಮ್ಮ ಮನೆಯ ಬೆಟ್ಟದ ಆಗಿರುವಂತ ಜಾಗದಲ್ಲಿ ನಾವು ಈ ಸಣ್ಣ ಕಾಟು ಮಾವಿನ ಹಣ್ಣನ್ನು ತಿಂದುಕೊಂಡು ಸಂಜೆ ಹೊತ್ತು ಸೂರ್ಯಾಸ್ತವನ್ನು ನೋಡ್ತಿದ್ದೆವು. ಆಗ ಆಕಾಶದಲ್ಲಿ ಮೋಡಗಳು ಇದು ಬಂದು ಬೇರೆ ಬೇರೆ ಚಿತ್ರದ ಹಾಗೆ ಬರುವುದನ್ನು ನೋಡಿ ಎಂಜಾಯ್ ಮಾಡಿದ ಒಂದು ಇದಿತ್ತು. ಆ ನೆನಪನ್ನಿಟ್ಟುಕೊಂಡು ಅದನ್ನು ನಾನು ಕಥೆಯಾಗಿ ಪರಿವರ್ತಿಸಿ ಕೇಳಿ, ಮುಗ್ಧತೆ ಅಂತ ಅಥವಾ ದೃಷ್ಟಿ ಅಂತ ಕೂಡ ಹೇಳ್ಬೋದು ಅದಕ್ಕೆ. ಅವರೆಲ್ಲರೂ ಆ ಬೆಟ್ಟದ ಮೇಲೆ ಕುಳಿತು ಸೂರ್ಯಾಸ್ತದ ಸೌಂದರ್ಯವನ್ನು ಸವಿಯುತ್ತಿದ್ದರು. ಆಕಾಶದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಆಕಾರದ ಮೋಡಗಳು ಹತ್ತಿ ಮೂಟೆಗಳಂತೆ ತೇಲುತ್ತಿದ್ದವು. ಅಸ್ತಮದ ಸೂರ್ಯನು ಅವುಗಳಲ್ಲಿ ಕೆಂಪು, ಕಿತ್ತಳೆ, ಗುಲಾಬಿ, ನೇರಳೆ ಹೀಗೆ ವಿವಿಧ ಬಣ್ಣದ ಛಾಯೆಗಳನ್ನು ಮೂಡಿಸಿದ್ದ. ನಿಧಾನವಾಗಿ ಗಾಳಿ ಬೀಸುತ್ತಿದ್ದುದರಿಂದ ಆ ಬಣ್ಣ ಬಣ್ಣದ ಮೋಡಗಳು ನಿಮಿಷ ನಿಮಿಷಕ್ಕೂ ವಿಭಿನ್ನ ಆಕಾರ ತಾಳುತ್ತಿದ್ದವು. ಗುಂಪಿನಲ್ಲಿದ್ದ ಮಗು ಆ ಮೋಡಗಳನ್ನು ನೋಡಿ ಹೇಳಿತು, ಅಲ್ಲಿ ನೋಡಿ ಆನೆ, ಅದೋ ಅಲ್ಲೊಂದು ಚಿಟ್ಟೆ, ಆ ಕಡೆ ಇರುವುದು ನಿಜವಾಗಿಯೂ ಕೋಲೂರಿದ ಒಂದು ಅಜ್ಜಿಯೇ. ಬಳಿಯಲ್ಲಿ ಕುಳಿತ ಮಗುವಿನ ಅಪ್ಪ ಆಕಾಶ ನೋಡಿ ಹೇಳಿದ, ಕುರ್ಚಿಯಲ್ಲಿ ಕುಳಿತು ಬರೆಯುತ್ತಿರುವ ಒಬ್ಬ ಮನುಷ್ಯನಿಗೆ ಕಾಣಿಸುವುದಿಲ್ಲವಾ? ಅದೋ ನೋಡಲ್ಲಿ. ಮನುಷ್ಯನಿಗಾಗಿ ಹುಡುಕಿದ ಮಗು ಅಲ್ಲಿ ಒಬ್ಬರ ಹಿಂದೆ ಒಬ್ಬರು ಓಡುವ ಮಕ್ಕಳ ಆಕೃತಿ ಕಂಡು ಕೇಕೆ ಹಾಕಿ ನಕ್ಕಿತು. ಅಷ್ಟರಲ್ಲಿ ಮಗುವಿನ ಅಮ್ಮ ಹೇಳಿದಳು, ನೋಡು ಮಗು, ಆ ಕೆಂಪು ಮೋಡ, ಅದರ ಹತ್ತಿರ ಕೊಡವನ್ನು ಹೊತ್ತ ಹೆಂಗಸು ಕಾಣ್ತಾಳಲ್ಲವಾ? ಅವಳ ಮಾತು ಪೂರ್ತಿಯಾಗುವ ಮೊದಲೇ ಗುಂಪಿನಲ್ಲಿದ್ದ ಅಜ್ಜಿ ಗೊಣಗಿದಳು, ಶಿವ ಶಿವ, ಎಲ್ಲ ಕಾಣುವ ಇವರಿಗೆ ಆ ಸೊಂಡಿಲಿನ ಗಣೇಶ ಯಾಕೆ ಕಾಣುವುದಿಲ್ಲ? ಎಲ್ಲರೂ ಗಣೇಶನ ಹುಡುಕಾಟದಲ್ಲಿದ್ದಾಗ ಮಗು ಮಾತ್ರ ಆಗಸದ 4 ಕಡೆಗಳಲ್ಲಿ ಮೋಡಗಳಲ್ಲಿ ಮೂಡಿ ಮರೆಯಾಗುವ ಹೂವು, ಹಣ್ಣು, ಪಕ್ಷಿ, ಮೃಗಾದಿಗಳನ್ನು ಕಂಡು ಚಪ್ಪಾಳೆ ತಟ್ಟಿ ಕುಣಿಯುತ್ತಿತ್ತು. ಅದೊಂದು ಚಿಕ್ಕ ಕಥೆ. ಅಂದ್ರೆ ನಮ್ಮ ದೃಷ್ಟಿ ಮನಸ್ಸು ಹೇಗುಂಟೋ ಆ ತರ ನಮಗೆ ಕಾಣ್ತದೆ ಅಂತ. ಮತ್ತೆ 2ನೇ ಪುಸ್ತಕ ಇದು ಚಂದ ಮಾಮ ಬಾರೋ, ಚಂದಕ್ಕಿ ಮಾಮ ಬಾರೋ ಅಂತ. ಇದರ ಕವರ್ ಡಿಸೈನ್ ಮಾಡಿದವರು ನಮ್ಮ ಆಗಿನ BO ಆಗಿದ್ದಂತ ಶಶಿಧರ್ GS ಸರ್ ಅವರು. ಇದರಲ್ಲಿರೋ ಚಿತ್ರ ಮಾಡಿದ್ದು ನನ್ನ ಮಕ್ಕಳು, ಅಂದ್ರೆ ಬೇರೆ ಬೇರೆಯಾಗಿ ಮಾಡಿದ ಚಿತ್ರಗಳು, ಅದನ್ನು ಅವರು ಒಟ್ಟು ಮಾಡಿ ಅದೊಂದು ವಿಶೇಷ ಮಕ್ಕಳ ಪುಸ್ತಕಕ್ಕೆ ಅದು ಚಂದ ಕಾಣ್ತದೆ ಅಂತ ಹೇಳಿ ಅವರು ಮಾಡಿದ್ರು. ಅವರು ಅದಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಮತ್ತೆ ಆಮೇಲೆ
ಮೂರನೇದಾಗಿ ಬರೆದದ್ದು ಅದು ಪುಸ್ತಕ ನನ್ನಲ್ಲಿ ಈಗ ಅದರ ಪ್ರತಿ ಇರಲಿಲ್ಲ. ಓಕೆ ಅದು ಅಡುಗೆ ಮನೆ ಆಫೀಸುಗಳ ನಡುವೆ ಅಂತ. ಓಕೆ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಲೇಡಿ ಓಕೆ ಮನೆಯಲ್ಲೂ ಕೆಲಸ ಮಾಡಬೇಕು, ಆಫೀಸಲ್ಲೂ ಕೆಲಸ ಮಾಡಬೇಕು ಉಂಟಲ್ಲ, ಅದರ ಬಗ್ಗೆ ಇರುವ ಒಂದು ಲೇಖನ. ಮತ್ತೆ ಉಳಿದ ಲೇಖನಗಳು ಅಂದ್ರೆ ಓಕೆ ನನ್ನ ಪ್ರಕಟವಾದ ಲೇಖನಗಳ ಸಂಕಲನ ಅದು. ಓಕೆ ಇದು ಕೂಡ ಅದೇ ಪ್ರಕಟವಾದ ಲೇಖನಗಳ ಸಂಕಲನ. ಓಕೆ ಇದನ್ನು ನಾನೊಬ್ರು ಸೂರ್ಯನಾರಾಯಣ ಎನ್ಕೆ ಅಂತ ಹೇಳುವ ವಕೀಲರಲ್ಲಿ ಓಕೆ ಅದರ ಇದು ಬರೆಸಿದ್ದು, ಮುನ್ನುಡಿ ಬರೆಸಿದ್ದು. ಓಕೆ ಹಾಗೆ ಅವರಿಗೆ ಅದು ಭಯಂಕರ ಇಷ್ಟ ಆಗಿ ಅವರು ಹೇಳಿದ್ರು, ಇದಕ್ಕೆ ನೀವೊಂದು ಹೆಸರು ಕೊಡಬೇಕು ಮೇಡಮ್, ನಾನು ಕೊಟ್ಟ ಹೆಸರು ಕೊಡಿ ಅಂತೇಳಿ ಓಕೆ ಅವರು ಕೊಟ್ಟ ಹೆಸರನ್ನು ನಾನು ಹಾಕಿದೆ. ಓಕೆ ಯಾಂತ್ರಿಕ ಲೋಕದಲ್ಲಿ ಅಂತಃಕರಣದ ಮೊಗ್ಗುಗಳು ಅಂತೇಳಿ. ಇದರಲ್ಲಿ ಕೂಡ ಲೇಖನಗಳಿರುವುದು. ಓಕೆ ಆಮೇಲೆ ನೆಕ್ಸ್ಟ್ ಪುಸ್ತಕ ಚಿಮಣಿ ದೀಪದ ಸ್ವಗತ ಅಂತೇಳಿ. ಓಕೆ ಈ ಎಲ್ಲ ಪುಸ್ತಕಗಳನ್ನು ನಾನು ನನ್ನ ಸ್ವಂತ ಪ್ರಕಾಶನ, ಎಂಥದ್ದು ಸೃಜನ ಪ್ರಕಾಶನ ಅಂತ ನಾನೇ ಒಂದು ಹೆಸರು ಕೊಟ್ಟು ನಮ್ಮದೇ ಸ್ವಂತದಲ್ಲಿ, ಸ್ವಂತ ಖರ್ಚು ಅದು. ಓಕೆ ಆದ್ರೆ ಇದನ್ನು ಒಬ್ರು ಪ್ರಕಾಶಕರು ಮಾಡಿಕೊಟ್ರು. ಓಕೆ ಇದು ಯಾರು ಅವರ ಹೆಸರು, ಬೆಂಗಳೂರಿನವರು, ಸಾಧನಾ ಮುದ್ರಣಾಲಯ ಅವರು ಮಾಡಿಕೊಟ್ರು. ಓಕೆ ಹಾಗೆ ಅಂದರೆ ಇದಕ್ಕೆ ನಮಗೆ ಏನು ಹಣ ಕೊಡಬೇಕಾಗಿರಲಿಲ್ಲ, ಅವರು ನನಗೆ ಪುಸ್ತಕವನ್ನು ಮಾಡಿಕೊಟ್ಟಿದ್ದಾರೆ. ಇದು ಕೂಡ ನಮ್ಮ ಏನು ಲೇಖನಗಳ ಸಂಕಲನವೇ. ಓಕೆ ಅದರಲ್ಲಿ ನಾನು ಈ ಹೆಸರು ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಲೇಖನ ಉಂಟು, ಅದು ಉದಯವಾಣಿಯಲ್ಲಿ ಪ್ರಕಟವಾದ ಲೇಖನ. ಓಕೆ ಅದಂದರೆ ಹಿಂದಿನ ಕಾಲದಲ್ಲಿ ನಾವು ಸಣ್ಣವರಿರುವಾಗ ನಮ್ಮ ಮನೆಗೆ ಕರೆಂಟ್ ಬಂದದ್ದೇ ಬಹುಶಃ ನಾನು 10th ಆದ ಮೇಲೆ, ಅದುವರೆಗೂ ಚಿಮಣಿ ದೀಪದ ಬೆಳಕಲ್ಲಿ ನಾವು ಓದ್ತಾ ಇದ್ದೆವು. ಓಕೆ ಹಾಗೆ ಆ ಒಂದು ಚಿಮಣಿ ದೀಪ ಈಗ ಸುಮ್ಮನಾಗಿದಲ್ಲ, ಓಕೆ ಅದು ಅಟ್ಟದ ಮೇಲೆ ಇರುವಂತ ಚಿಮಣಿ ದೀಪ, ಓಕೆ ಅದರ ನೋವನ್ನು ಹೇಳಿಕೊಳ್ಳುವುದು. ನಾನು ಮೊದಲೆಲ್ಲ ಹೀಗೆಲ್ಲ ಮಾಡ್ತಿದ್ದೆ ಅಂತ ಹೇಳಿಕೊಂಡು ಅದರ ಆ ಒಂದು ಇದಕ್ಕೋಸ್ಕರ ಆ ಹೆಸರನ್ನು ಕೊಟ್ಟದ್ದು. ಬೇರೆ ಲೇಖನಗಳು ಕೂಡ ಇದೆ. ಮತ್ತೆ ಮೊದಲು ತೋರಿಸಿದಂತಹ ಪುಟ್ಟಮುತ್ತುಗಳ ಚಿಪ್ಪು ಅಂತ ಹೇಳಿದಲ್ಲ, ಅದೇ ತರದ ನ್ಯಾನೋ ಕಥೆಗಳಿರುವಂಥದ್ದು. ಓಕೆ ಹಾಗೆ ಇದಕ್ಕೆ ಬೆನ್ನುಡಿಯನ್ನು ಬರೆದವರು ಒಬ್ಬರು ದೊಡ್ಡ ಕಥೆಗಾರರು, ಸದಾಶಿವ ಸೊರಟೂರು ಅಂತ ಹೇಳಿಕೊಂಡು. ಓಕೆ ಹಾಗೆ ಇಷ್ಟು 6 ಪುಸ್ತಕಗಳನ್ನು ಬರೆದಿದ್ದೇನೆ. ಓಕೆ ಇನ್ನು ಮತ್ತೆ ನಾನೇನು ಮಾಡಿದೆ, ಅದುವರೆಗೆ ನಾನು ಕಥಾಲೋಕಕ್ಕೆ ನಾನು ಅಂದರೆ ಈ ಸಣ್ಣ ನ್ಯಾನೋ ಕಥೆ ಬರೀತಿದ್ದೇನೆ ಹೊರತು ಇದು ಬರೀತಿರಲಿಲ್ಲ. ಓಕೆ ಮತ್ತೆ ಯಾಕೋ ಸಣ್ಣ ಮಕ್ಕಳ ಕಥೆ ಬರೆಯುವಂತಾಯಿತು. ಓಕೆ ಮಕ್ಕಳ ಕಥೆ ಬರೆದೆ, ಅದು ವಿಜಯ ಕರ್ನಾಟಕದಲ್ಲಿ ಎಲ್ಲ ಪ್ರಕಟ ಆಯಿತು ಓಕೆ ಕೆಲವುದು. ಆಮೇಲೆ ನಾನು ಕೆಲವು ಕಥೆಗಳದ್ದು ಬರೆದೆ. ಮತ್ತೆ ಒಂದು ಸಲ ಯಾವುದೋ ಸ್ಪರ್ಧೆಗೋಸ್ಕರ ದೊಡ್ಡ ಕಥೆ ಬರೆದೆ. ಓಕೆ ಹಾಗೆ ಅದರಲ್ಲಿ ಒಂದು ಕತೆ 15 ಬೆಸ್ಟ್ ಕಥೆಗಳಲ್ಲಿ ಒಂದು ಅಂತ ಸೆಲೆಕ್ಟ್ ಆಯ್ತು. ಅದು ವಿಜಯ ಕರ್ನಾಟಕದವರು ಮಾಡಿದ್ದು. ಓಕೆ ಹಾಗೆ ಅದೊಂದು ನನಗೆ ಖುಷಿ ಕೊಟ್ಟಿತ್ತು. ಖುಷಿ ಕೊಟ್ಟು ಮತ್ತೆ ಹೀಗೆ ಕಥೆಗಳನ್ನು ತುಂಬಾ ಬರೆದೇನೆ. ಈಗ ಒಂದು ಪುಸ್ತಕ ಮಾಡುವಷ್ಟು ಉಂಟು, ಮಾಡುವ ಅಂತೇಳಿ ಅಂದಾಜಲ್ಲಿ ಓಕೆ ಮಾತ್ರ. ಈಗ ಪುಸ್ತಕ ಮಾಡುದು ಅದೇ ನಾವೇ ಸ್ವತಃ ಪುಸ್ತಕ ಮಾಡುದು ಅಂತ ಹೇಳಿದ್ರೆ ಓಕೆ ತುಂಬಾ ನಷ್ಟದ ಕೆಲಸ. ಈಗ ಪುಸ್ತಕ ಓದುವವರಿಲ್ಲಲ್ಲ, ಓದುವರಿಲ್ಲ. ಅದು ದೊಡ್ಡ ಕಷ್ಟ. ಯಾರಿಗೂ ಬೇಡ, ಪುಸ್ತಕ ಕೊಳ್ಳುವವರಿಲ್ಲ. ಓಕೆ ಅದೇ ಹೇಳುವಾಗ ನಾನು ಹೇಳುದು, ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಒಂದು ಹುಡುಗಿ ಇದ್ಲು, ಓಕೆ ನಮ್ಮ ಶಾಲೆಯ ಟಾಪರ್. ಅಂದ್ರೆ ಅವಳು ಸರ್ಕಾರಿ ಶಾಲೆಗಳ ಪೈಕಿ ತಾಲೂಕು ಮಟ್ಟದಲ್ಲಿ ಫಸ್ಟ್ ಅಲ್ಲ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಮತ್ತು ಜಿಲ್ಲೆಯಲ್ಲಿ ತೃತೀಯ ಏನು ಪಡೆದದ್ದು. 615 ಮಾರ್ಕ್ ಪಡೆದ ಹುಡುಗಿ. ಓಕೆ ಆ ಹುಡುಗಿ ಎಷ್ಟೊಂದು ಪುಸ್ತಕ ಓದ್ತಿದ್ಲು ಅಂತ ಹೇಳಿದ್ರೆ ಲೆಕ್ಕ ಇಲ್ಲ. ಓಕೆ ಮತ್ತೆ ನಮ್ಮ ಸ್ಕೂಲಲ್ಲಿ, ಉಳಿದ ಸ್ಕೂಲ್ಗಳಲ್ಲಿ ಇರ್ಬೋದು, ನಮ್ಮ ಸ್ಕೂಲಲ್ಲಿ ವೀಕ್ಲಿ ಒಂದು ಪೀರಿಯಡ್ ಪ್ರತಿ ಕ್ಲಾಸಿಗೂ ಲೈಬ್ರರಿ ಪೀರಿಯಡ್ ಅಂತ ಇದೆ. ತುಂಬಾ ಮಕ್ಕಳಿಗೆ ಓದುವ ಹವ್ಯಾಸ ಇದೆ, ಓದ್ತಾರೆ, ಕೇಳಿ ಓದ್ತಾರೆ. ಓಕೆ ಈಗ ಕೊನೆಯದಾಗಿ ಕೇಳುವುದಾದ್ರೆ, ನಿಮಗೆ ಈ ಸಾಹಿತ್ಯ ಲೋಕ ಅಂತ ಹೇಳಿದೆ, ಸಾಹಿತ್ಯದಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದೆಯಾ? ಸಾಹಿತ್ಯ ಲೋಕದಲ್ಲಿ ಅವಕಾಶ ಸಿಕ್ಕಿದೆ. ಅಂದ್ರೆ ಪ್ರಥಮವಾಗಿ ನನಗೆ ಅವಕಾಶ ಕೊಟ್ಟವರು ಐತಪ್ಪ ನಾಯಕರು. ಅವರು ಪುತ್ತೂರು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ, ಅಂದ್ರೆ ಪುಸ್ತಕ ರೆಡಿ ಆಗಿತ್ತು, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅಲ್ಲಿ ಇದು ಕೊಟ್ಟರು. ಮತ್ತೆ ನನಗೆ 1-2 ಸಲ ಕವನ ವಾಚನಕ್ಕೆ ಅವಕಾಶ ಕೊಟ್ಟರು, ಹಾಗೆ ಚಾನ್ಸ್ ಸಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಒಮ್ಮೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಅವಕಾಶ ಸಿಕ್ಕಿತ್ತು. ಹಾಗೆ ಮತ್ತೆ ನನಗೆ ಯಾರ ಮುಖಾಂತರ ಬಂದದು ಅಂತ ಫಸ್ಟ್ ಗೊತ್ತಿರಲಿಲ್ಲ. ಹಾಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಣ್ತದೆ, ಅದು ಹಾವೇರಿ ಜಿಲ್ಲೆಯಲ್ಲಿ ನಡೆದಾಗ ಅದರಲ್ಲಿ ನನಗೊಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತು. ಮತ್ತೆ ಗೊತ್ತಾಯ್ತು, ಅದೊಂದು ಮೊದಲು ಹೊಸ ದಿಗಂತದಲ್ಲಿ ಇದ್ದಂತ ಒಬ್ರು ಮೇಡಮಿನ ಮೂಲಕ ನನಗೆ ಸಿಕ್ಕಿದ್ದು. ಅದು ನನಗೆ ಅಂದ್ರೆ ಅವರು ಆ ಸಮಿತಿಯಲ್ಲಿ ಇದ್ದ ಕಾರಣ ಅವರು ನನಗೆ ಏನು ರೆಕಮೆಂಡ್ ಮಾಡಿದ್ದು, ಇಲ್ಲಿಂದ ಒಬ್ರು ಬೇಕು ಅಂತ. ಹಾಗೆ ಅದೊಂದು ಒಳ್ಳೆಯ ಚಾನ್ಸ್ ಸಿಕ್ಕಿದ್ದು, ಒಳ್ಳೆಯ ಅನುಭವ ಅದು. ಆಮೇಲೆ ಮತ್ತೇನಂತ ಹೇಳಿದ್ರೆ, ನನಗೆ ಸಾಹಿತ್ಯದ ಇದ್ರ ಪ್ರಕಾರ ಅಂತ ಹೇಳಿದ್ರೆ
ಆಕಾಶವಾಣಿಯಲ್ಲಿ ಕೆಲವು ಕಾರ್ಯಕ್ರಮ ಕೊಡ್ಲಿಕ್ಕೆ ಅವಕಾಶ ಸಿಕ್ಕಿತು. ಅದು ಕೂಡ ನಮ್ಮ ಸ್ನೇಹಿತರಾದಂಥ ಇವರು ಅರವಿಂದ ಚೊಕ್ಕಾಡಿಯವರ ಮೂಲಕ. ಅವರು ಅಂದರೆ ಹೇಳಿದ್ರು, ನಾನು ಸ್ವಲ್ಪ ಬರೀತೇನೆ ಅಂತ ಅವರಿಗೆ ಗೊತ್ತಿತ್ತು. ಆದ ಕಾರಣ ತುರ್ತಾಗಿ ಅವನ ಭಾಷಣಗಳು ಬೇಕಿತ್ತು. ಅದಕ್ಕೆ ನನಗೆ ಹೇಳಿ ಒಂದು ಗಾಂಧಿ ಸ್ಮೃತಿ ಇದರ ಸರಣಿಯಲ್ಲಿ ಒಂದು 5 ಭಾಷಣ, ಮತ್ತು ಸ್ವಾತಂತ್ರ್ಯ ಪಥ ಅಂತೇಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ವಿವಿಧ ಹೋರಾಟಗಾರರ ಜೀವನ ಚರಿತ್ರೆಯ ಬಗ್ಗೆ ಹೇಳುವಂಥ ಒಂದು 10 ಭಾಷಣಗಳನ್ನು ಮಾಡಲಿಕ್ಕಿತ್ತು. ಅದು ಇದು ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿತ್ತು. ಹಾಗೆ ಅಂಥದ್ದು ಸಾಹಿತ್ಯದಲ್ಲಿ ಸಿಕ್ಕಿದಂಥ ಅವಕಾಶಗಳು. ಮತ್ತೆ ಆಮೇಲೆ ಏನಂತ ಹೇಳಿದ್ರೆ, ನನ್ನದೇ ಒಂದು ಈಗ ಸ್ವಲ್ಪ ತಣ್ಣಗಾಗಿದೆ ಅದು, ಒಂದು ಸಾಹಿತ್ಯದ ಬಳಗ ಉಂಟು, ಕಡಲೂರಿನ ಲೇಖಕರು ಅಂತೇಳಿ. ಅದೇನಂತ ಹೇಳಿದ್ರೆ, ಅದಕ್ಕೂ ಒಂದು ಕಾರಣ ಉಂಟು. ಇದು ಆಕಸ್ಮಿಕವಾಗಿ ಹುಟ್ಟಿದ್ದ ಆ ಒಂದು ಸಂಘಟನೆ. ಒಮ್ಮೆ ಇದರಲ್ಲಿ ನೋಟಿಫಿಕೇಶನ್ ಇತ್ತು, ಇದರಲ್ಲಿ ಸುದ್ದಿಯಲ್ಲಿ ಬಾಲವನದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಆಸಕ್ತರಿರುವಂತಹ ಸಾಹಿತಿಗಳು, ಶಿಕ್ಷಕರು, ಲೇಖಕರು, ಕಲಾವಿದರಿಂದ ಅಪ್ಲಿಕೇಶನ್ ಆಹ್ವಾನಿಸಲಾಗಿದೆ ಅಂತ ಬಂತು. ನಾನೆಂತ ಎನಿಸಿದೆ, ಅಲ್ಲಿ ಅವರೇನೋ ಇದು ಗುಂಪು ಮಾಡ್ತಾರೆ, ಅದರಲ್ಲಿ ನಮ್ಮನ್ನು ಪಾರ್ಟಿಸಿಪೇಟ್ ಮಾಡಿಸುದು ಅಂತ ಹೇಳಿಕೊಂಡು ನಾನು ಕೂಡ ಅಪ್ಲಿಕೇಶನ್ ಹಾಕಿದೆ. ನಾನು ಮತ್ತು ನಮ್ಮ ಶಾಲೆ ಇನ್ನೊಬ್ಬರು ಮೇಡಮಿಗೆ ಹೇಳಿ ಅವರನ್ನು ಕೂಡ ಅಪ್ಲಿಕೇಶನ್ ಹಾಕಿಸಿದೆ. ಅಲ್ಲಿ ಹೋದಾಗ ಅವರದ್ದು ACಯ ಮೀಟಿಂಗ್ ಎಲ್ಲ ಆದ್ಮೇಲೆ ಅವರು ಹೇಳಿದ್ರಂತೆ, ಯಾರೆಲ್ಲ ಅಪ್ಲಿಕೇಶನ್, ತುಂಬಾ ಜನ ಹಾಕಿರ್ಲಿಲ್ಲ, ಅವರವರಿಗೆ ಒಂದೊಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ. ನನ್ನಲ್ಲಿ ಹೇಳಿದ್ರು, ನೀವು ಇಂಥದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ಒಂದು ಕವಿಗೋಷ್ಠಿ ಮಾಡಬೇಕು ಅಂತ. ಮತ್ತೆ ಇನ್ನೊಬ್ಬರು ಮೇಡಮಿಗೆ ಮತ್ತೊಂದೇನೋ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ 5,000 ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟರು ಅದಕ್ಕೆ. ಹಾಗೆ ನಾವೇನ್ ಮಾಡಿದೆವು, ಒಂದು ಮಕ್ಕಳಿಗೋಸ್ಕರ ಒಂದು ತರಬೇತಿ ಕಾರ್ಯಕ್ರಮದ ಹಾಗೆ, ಅಂದ್ರೆ ಬರಹದ ಬಗ್ಗೆ ಎಲ್ಲ ಒಂದು ಪರಿಚಯಿಸುವ ಒಂದು ಕಾರ್ಯಕ್ರಮ ಮಾಡಿದೆವು. ಮತ್ತೆ ಇನ್ನೊಂದು ಕವಿಗೋಷ್ಠಿ ಮಾಡಿದ್ದು, ಅದು ಬಾಲವನದಲ್ಲಿ ಮಾಡಿದ್ದು. ಅದಕ್ಕೆ ಬಂದವರಿಗೆಲ್ಲ ಭಯಂಕರ ಖುಷಿ ಆಯ್ತು. ಆಗ ನಾವು ಕವಿಗೋಷ್ಠಿಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡಿದ್ದೆವು. ಅದರಿಂದ ಇನ್ನು ಮುಗೀತಲ್ಲ, ಲೆಫ್ಟ್ ಆಗಿ ನೀವೆಲ್ಲ ಗ್ರೂಪಿಂದ ಅಂತ ಹೇಳುವಾಗ ಯಾರಿಗೂ ಮನಸ್ಸಿಲ್ಲ. ಎಲ್ಲರೂ ಹೇಳಿದ್ರು, ಗ್ರೂಪ್ ಲೆಫ್ಟ್ ಆಗುದು ಬೇಡ, ಇಡೀ ನೀವು ಇಂಥದೇ ಒಂದು ಎಂದು ನಾವೊಂದು ಇದಕ್ಕೆ ಹೆಸರು ಕೊಟ್ಟು ನಾವು ಅದನ್ನು ಮುಂದುವರಿಸುವ ಅಂತ. ಹಾಗೆ ಅದೊಂದು ಕಡಲೂರಿನ ಲೇಖಕರು ಅಂತ ಹೇಳಿ ಒಂದು ಸಾಹಿತ್ಯ ಬಳಗ ಉಂಟು. ವರ್ಷಕ್ಕೊಂದು ಸಾರಿ ಆದ್ರೂ ನಾವು ಕಾರ್ಯಕ್ರಮ ಮಾಡಿದೆವು. ಫಸ್ಟಿಗೆ ನಮ್ಮ ಶಾಲೆಗಳಿಗೆ ಹೋಗಿ ನಾವು ಕಾರ್ಯಕ್ರಮ ಕೊಡ್ತಿದ್ದೆವು. ಅಂದ್ರೆ ಆ ಶಾಲೆಯ ಮಕ್ಕಳನ್ನು ಸಾಹಿತ್ಯದಲ್ಲಿ ಭಾಗವಹಿಸುವ ಹಾಗೆ ಮಾಡ್ಲಿಕ್ಕೆ ಕವಿಗೋಷ್ಠಿಯನ್ನು ಮಕ್ಕಳಿಗೋಸ್ಕರ ಮಾಡ್ತಿದ್ದೆವು. ಮಕ್ಕಳ ಕವಿಗೋಷ್ಠಿ ಪ್ಲಸ್ ದೊಡ್ಡವರ ಕವಿಗೋಷ್ಠಿ ಹಾಗೆ ಮಾಡ್ತಿದ್ದೆವು. ನಮ್ಮ ಕೆಯೂರು ಶಾಲೆಯಲ್ಲಿ ಆಯ್ತು, ಸುಧಾನದಲ್ಲಿ ಆಯ್ತು, ಹಾಗೆಲ್ಲ ಮಾಡಿದ್ದೆವು. ಆದ್ರೆ ಮತ್ತೆ ಕೊರೋನಾ ಬಂತು, ಅದೆಲ್ಲ ಆಗಿ ಅದಲ್ಲಿಗೆ ಸ್ವಲ್ಪ ಸ್ಟಾಪ್ ಆಯ್ತು. ಇನ್ನು ವರ್ಷಕ್ಕೊಂದು ಆದ್ರೂ ಕವಿಗೋಷ್ಠಿ ಮಾಡಿದ್ದೇವೆ. ಅಲ್ಲಿ ಬಾಲವನದಲ್ಲಿ ಮಾಡ್ತಿದ್ದೆವು ಸಾಮಾನ್ಯ, ವರ್ಷಕ್ಕೊಂದು. ಹಾಗೆ ಸಾಹಿತ್ಯದ ಇದು ಯಾತ್ರೆ ಹೀಗೆಲ್ಲ ಇದೆ. ಇನ್ನೊಂದು ನಾನು ಹೇಳಲೇಬೇಕು, ಯಾಕಂದ್ರೆ ಅದು ನನಗೆ ಸಿಕ್ಕಿದಂತ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಈಗ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರುವವರು ಪುರುಷೋತ್ತಮ ಬಿಳಿಮಲೆ ಅವರು. ಅವರೊಂದು ಯೋಜನೆ ಹಾಕಿಕೊಂಡಿದ್ದಾರೆ, 100 ಪುಸ್ತಕಗಳನ್ನು ಹೊರತರುವ ಒಂದು ಯೋಜನೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನೆಲ್ಲ ಹೊರತರುವಂಥದ್ದು. ಅದರಲ್ಲಿ ನಮ್ಮ ಆಗ ನಾನು ಹೇಳಿದ ಅರವಿಂದ ಚೊಕ್ಕಾಡಿ ಅವರು ಒಂದು ಸಂಪಾದಕತ್ವದಲ್ಲಿ ಎಷ್ಟೋ ಪುಸ್ತಕಗಳಾಗಬೇಕಿತ್ತು. ಹಾಗೆ ಅವರು ನನಗೊಂದು ಅವಕಾಶವನ್ನು ಕೊಟ್ಟರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯದ ನೆಲೆಗಳು ಅಂತ ಹೇಳುವ ಒಂದು ಪುಸ್ತಕ ಬರೀಲಿಕ್ಕೆ. ಹಾಗೆ ಆ ಪುಸ್ತಕವನ್ನು ಬರೆದು ಕೊಟ್ಟಿದ್ದೇನೆ. ಇನ್ನು ಕೆಲವು ಸಮಯದಲ್ಲಿ ಅದು ಮುಖ್ಯಮಂತ್ರಿಯವರಿಂದ ಏನೋ ಬಿಡುಗಡೆ ಆಗ್ತದೆ ಅಂತ. ನನ್ನ ಒಂದು ಪುಸ್ತಕ ಅಲ್ಲ, ಎಲ್ಲ 100 ಜನರ ಪುಸ್ತಕಗಳು ಸೇರಿ. ಹಾಗೆ ನನಗೆ ಅದೊಂದು ಒಳ್ಳೆ ಅವಕಾಶ ಅಂತ ಆಯ್ತು. ಖಂಡಿತವಾಗ್ಲು ಅಂದ್ರೆ ಇಂಥ ಅವಕಾಶ ಸಿಕ್ಕುದು ಅಪರೂಪ ಅಂತ ಹೇಳ್ಬೋದು. ಆದ್ರೆ ನಿಮ್ಗೆ ಈಗ ಅವಕಾಶ ಸಿಕ್ಕಿದೆ, ಒಂದು ಭಾಗ್ಯ ಅಂತ ಹೇಳ್ಬೋದು. ಸೊ ವೀಕ್ಷಕರ, ಇಷ್ಟೊತ್ತಿಗೆ ನಾವು ಸಾಹಿತ್ಯ ಬಗ್ಗೆ, ಅದೇ ರೀತಿ ಒಂದು ಸೊಗಸಾದ ಒಂದು ಟೀಚರ್ ನಮ್ಮ ಸ್ಟುಡಿಯೋಗೆ ಬಂದು ಸಾಹಿತ್ಯದ ಬಗ್ಗೆ, ಅದೇ ರೀತಿ ಮಕ್ಕಳನ್ನು ಹೇಗೆ ನಾವು ಕಲಿಸ್ಬೋದು ಅಂತೇಳಿ ಒಂದು ಪ್ರೇರಣೆ ಕೊಟ್ಟ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. JCP ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತೇನೆ ಮೇಡಮ್. ಅದೇ ರೀತಿ ವೀಕ್ಷಕರೇ, ಈ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದು ಬೇರೆಯವರಿಗೆ ಒಂದು ಅವಕಾಶ ಸಿಗ್ತದೆ. ನಿಮಗೆ ಅವಕಾಶ ಸಿಕ್ಕಿದರೆ ನಮಗೆ ದಯವಿಟ್ಟು ಕಾಲ್ ಮಾಡ್ಬೋದು. ಅದೇ ರೀತಿ ಈ ಒಂದು ಪ್ರೋಗ್ರಾಮನ್ನು ಇತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.